ನಮಸ್ಕಾರ. ಭಗವದ್ಗೀತೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ. ಕಳೆದ ಪಾಠದಲ್ಲಿ ನಾವು ಸ್ವಧರ್ಮದ ಬಗ್ಗೆ ತಿಳ್ಕೊಂಡ್ವಿ. ಸಮಾಜ ಧರ್ಮ, ಸನಾತನ ಧರ್ಮ, ಈ ಮೂರರ ಸಮನ್ವಯ ಇವನ್ನು ತಿಳ್ಕೊಂಡ್ವಿ. ಮತ್ತು ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ತನ್ನಷ್ಟಕ್ಕೆ ಬಂದಂಥ ಈ ಯುದ್ಧ ದೈವೇಚ್ಛೆ, ಈಶ್ವರನ ಇಚ್ಛೆಯಂತೆ ಎಲ್ಲವೂ ಆಗುವಾಗ ಏನು ಬಂತೋ ಅದನ್ನು ಸ್ವೀಕಾರ ಮಾಡು. ಅನ್ಯಾಯದ ವಿರುದ್ಧ ಧರ್ಮದ ಯುದ್ಧದಲ್ಲಿ ಮಾಡುವವನಿಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಹೇಳ್ತಾನೆ. ಅರ್ಜುನ ಯುದ್ಧ ಬೇಡ ಅಂತಂಬೋದಕ್ಕೆ ಕಾರಣ ಪಾಪದ ಭಯ. ಪಾಪಕೃತ್ಯ ಯಾವುದು ಎನ್ನುವುದು ಸಂದರ್ಭ ನಿರ್ಣಯಿಸುತ್ತೆ ಹೊತ್ತು ಸ್ಟೇಟ್ಮೆಂಟ್, ಕೊಟೇಶನ್ ಅಲ್ಲ. ಧರ್ಮದ ರಕ್ಷಣೆಗೋಸ್ಕರ ಗುರು ಪಿತಾಮಹರನ್ನು ಎದುರಿಸಿ ಹೋರಾಡುವುದು ಒಂದೇ ಮಹಾಪುಣ್ಯದ ಕೆಲಸ ಅಂತ ಕೃಷ್ಣ ಮನವರಿಕೆ ಮಾಡಿದ್ದನ್ನು ನೋಡಿದ್ವಿ. ಒಂದು ವೇಳೆ ಯುದ್ಧ ಮಾಡದೇ ಇದ್ದರೆ ಜನರು ಅರ್ಜುನನನ್ನು ಹೇಡಿ ಅಂತ ಆಡಿಕೊಳ್ತಾರೆ. ಇತಿಹಾಸದ ಪುಟಗಳಲ್ಲಿ ಹೇಡಿತನ ಮುಂದಿನ ಪೀಳಿಗೆಗೆ ಕೆಟ್ಟ ಉದಾಹರಣೆಯಾಗಿ ಅರ್ಜುನ ನಿಲ್ತಾನೆ. ಯುದ್ಧಕ್ಕೆ ಹೆದರಿ ಓಡಿ ಹೋದ ಹೇಡಿ ಅಂತ ನೀಚವಾಗಿ ಬೈತಾರೆ. ಒಬ್ಬ ಮರ್ಯಾದಸ್ಥ ಮನುಷ್ಯನಿಗೆ ಅಕೀರ್ತಿ ಎನ್ನುವುದು ಸಾವಿಗಿಂತ ಕೀಳು. ಒಬ್ಬ ಕ್ಷತ್ರಿಯ ಇದನ್ನು ಸಹಿಸಲಾರ ಅಂತ ಅರ್ಜುನನಿಗೆ ಈ ಸಾಮಾಜಿಕ ಅರಿವನ್ನು ಕೊಟ್ಟಿದ್ದ. ಮತ್ತು ಯುದ್ಧ ಮಾಡುವುದರಿಂದ ಗೆಲ್ಲುತ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಧರ್ಮಯುದ್ಧದಲ್ಲಿ ಸತ್ರೂ ಕೂಡ ಮೋಕ್ಷ ಬರುತ್ತೆ, ಗೆದ್ದರೂ ಕೂಡ ಸ್ವರ್ಗ ಬರುತ್ತೆ. ಅನ್ಯಾಯದ ವಿರುದ್ಧ ಹೋರಾಡುವೆ ಎನ್ನುವಂಥ ಸಂಕಲ್ಪದಿಂದ ಗೆದ್ದು ನಿಂತು ಹೋರಾಡು ಅಂತ ಕೊನೆಯದಾಗಿ ಕೃಷ್ಣ ಹೇಳಿದ್ದನ್ನು ನಾವು ನೋಡಿದ್ವಿ. ಇವತ್ತು ಮತ್ತಿಷ್ಟು ವಿಚಾರವನ್ನು ನೋಡೋಣ. ನಾವು ಇಷ್ಟು ತನಕ ಸಾಂಖ್ಯ ವಿಚಾರವನ್ನು ನೋಡಿದೆವು. ಇದು ಈ ಅಧ್ಯಾಯದ 2ನೇ ಅಧ್ಯಾಯದ ಹೆಸರೇ ಸಾಂಖ್ಯ ಯೋಗ ಅಂತ. ಸಾಂಖ್ಯ ಯೋಗ 2 ಪದ. ಸಾಂಖ್ಯದ ಬಗ್ಗೆ ಗೊತ್ತಾಯಿತು. ಮುಂದೆ ಯೋಗದ ಬಗ್ಗೆ ಸಾಂಖ್ಯ ಅಂತಂದರೆ ಕೂಡ ಏನು ಎಂಬುದು ವಿವರಣೆ ಮಾಡ್ತೇನೆ. ನಾವು ಮನಸ್ಸಿನಲ್ಲಿ ಎಷ್ಟು ವೇದಾಂತ ರೂಢಿಸಿಕೊಂಡ್ರೂ ಕೂಡ ರಿಯಲ್ ಟೈಮ್ ಬಂದಾಗ ತತ್ಕಾಲದಲ್ಲಿ ಸಂಭವಿಸುವಂಥ ಮನುಷ್ಯನ ದುಃಖ ತುಂಬ ಅದಮ್ಯವಾಗಿರುತ್ತೆ. ನಾವು ಇಲ್ಲಿ ಕೂತು ಶರೀರ ಉಳಿಯುವುದಿಲ್ಲ, ಆತ್ಮ ಸಾಯುವುದಿಲ್ಲ, ಆತ್ಮ ಯಾವತ್ತಿಗೂ ಇರುತ್ತೆ, ನಿತ್ಯ. ಶರೀರ ಯಾವತ್ತೋ ಒಂದಿನ ಹೋಗುತ್ತೆ, ಇದರ ಬಗ್ಗೆ ಅಳುವುದು ಬೇಕಿಲ್ಲ ಅಂತ ಎಷ್ಟೊತ್ತು ಬೇಕಾದರೂ ನಾವು ಮಾತಾಡ್ಬೋದು. ಆದರೆ ಮನಸ್ಸಿಗೆ ತುಂಬ ಹಚ್ಚಿಕೊಂಡವರು, ಆತ್ಮೀಯರು ಈ ಸ್ಥಿತಿಗೆ ಸೇರಿದಾಗ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ನಮ್ಮ ಕೈಲಾಗೋದಿಲ್ಲ. ಯಾಕೆ? ಸಾಕ್ಷಾತ್ತು ಭಗವಂತನ ಗೀತೆಯ ಉಪದೇಶವನ್ನು ಪಡೆದಂಥ ಅರ್ಜುನನೇ ಯುದ್ಧರಂಗದಲ್ಲಿ ತನ್ನ ಮಗ ಅಭಿಮನ್ಯು ಸತ್ತಾಗ ಪುನಃ ವಿಚಲಿತರಾಗುವುದನ್ನು ನಾವು ಮಹಾಭಾರತದಲ್ಲಿ ಕಾಣ್ತೇವೆ. ಇಲ್ಲಿ ನಾವು ತಿಳಿಬೇಕಾದೇನೆಂದರೆ, ಪೂರ್ಣವಾದ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಅಷ್ಟು ಸುಲಭವ ವಿಷಯವಲ್ಲ. ಆತ್ಮ ಅಜರ, ಅಮರ ಅಂತ ತಿಳಿದ್ರಷ್ಟು ಸಾಲದು, ಪೂರ್ಣವಾಗಿ ತಿಳಿಬೇಕು, ಅನುಭವಪೂರ್ವವಾಗಿ ತಿಳಿಬೇಕು. ಕೇವಲ ಸ್ಟೇಟ್ಮೆಂಟ್ ನಮ್ಮ ಕೊಟೇಶನ್ ತಲೆಯಲ್ಲಿರುತ್ತೆ ಅಥವಾ ಪುಸ್ತಕದಲ್ಲಿರುತ್ತೆ. ಚೆನ್ನಾಗೂ ಪಂಡಿತರಿಗೆ ಮಸ್ತಕದಲ್ಲಿರುತ್ತೆ, ಪಾಂಡಿತ್ಯ ಇಲ್ಲದವರಿಗೆ ಪುಸ್ತಕದಲ್ಲಿರುತ್ತೆ. ಇದು ಎರಡೂ ಇರುತ್ತೆ, ಬಟ್ ಎರಡೂ ಪ್ರಯೋಜನ ಇಲ್ಲ ಅನುಭವಕ್ಕೆ ಬರದೇ ಇದ್ದರೆ.
ಕೇವಲ ನಾವು 700 ಶ್ಲೋಕವನ್ನು ಬಾಯಿಪಾಠ ಮಾಡಿ ತಲೆಗೆ ಇಟ್ಕೊಂಡ್ರೆ ಏನು ಬರುತ್ತೆ? ಪುಸ್ತಕದಲ್ಲಿರೋ ಬದಲು ಮಸ್ತಕದಲ್ಲಿದೆ. ಓಪನ್ ಮಾಡಿದ್ರೆ ತಾನೆ, ಓಪನ್ ಮಾಡಿ ಅದರ ಅನುಭವವನ್ನು ಪಡೆದ್ರೆ ತಾನೆ ಅದು ಸಮಯಕ್ಕೆ ಸಹ ಅನುಕೂಲವಾಗಿ ನಮಗೆ ಮಾರ್ಗನಿರ್ದೇಶನ ಮಾಡಲಿಕ್ಕೆ. ಇಲ್ಲದಿದ್ದರೆ ಏನಾಗ್ತದೆ, ಪ್ರವಚನ ಮಾಡೋ ಸಮಯದಲ್ಲಿ ಅಥವಾ ಯಾರಾದರೂ ಕೇಳೋ ಆ ಪ್ರಶ್ನೆ ಸಂದರ್ಭ ಬಂದಾಗ ಅಷ್ಟು ಮಾತ್ರಕ್ಕೆ ಆ ಪುಸ್ತಕ ಆಗಲಿ ಮಸ್ತಕ ಆಗಲಿ ಓಪನ್ ಆಗ್ತದೆ. ಬಾಕಿ ಟೈಮಲ್ಲಿ ಭದ್ರವಾಗಿರ್ತದೆ. ನಾವು ವೇದಗಳನ್ನು ಸಂರಕ್ಷಣೆ ಮಾಡೋದು ಹೇಗೆ, ತಾಳಪತ್ರ ಗ್ರಂಥಗಳನ್ನು ಅಥವಾ ವೇದ ಪುಸ್ತಕಗಳನ್ನು ಒಂದು ಪೀಠದ ಮೇಲಿಟ್ಟು ಭದ್ರವಾಗಿ ತೆರೆಯದೆ ಪೂಜೆ ಮಾಡ್ತೇವೆ. ಅದೇ ರೀತಿ ಎಷ್ಟೇ ತಲೆಯಲ್ಲೇ 700 ಶ್ಲೋಕ ಇಟ್ಕೊಂಡ್ರೆ ಏನಾಗ್ತದೆ, ಶ್ಲೋಕ ಆಗಲಿ ಶ್ಲೋಕದ ತಾತ್ಪರ್ಯ ಆಗಲಿ ತಲೆಗೆ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದು ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಕ್ಕೆ ಬರಬೇಕು. ಆವಾಗ ಏನಾಗ್ತದೆ, ಆತ್ಮದ ಬಗ್ಗೆ ಅಥವಾ ಶರೀರದ ಬಗ್ಗೆ ಎಷ್ಟು ನಮ್ಮ ಕಣ್ಣು ಮುಂದೆ ನಡೆದರೂ ಕೂಡ ನಾವು ಏನು ವಿಚಲಿತರಾಗುವುದಿಲ್ಲ. ಏಕೆಂತಂದರೆ ಅದರ ಅನುಭವವನ್ನು ನಾವು ಪಡೆದಿರ್ತೇವೆ. ಯಾವಾಗ ವಿಚಲಿತರಾಗ್ತೇವೆ? ಕೇವಲ ಪುಸ್ತಕಕ್ಕೋ ಮಸ್ತಕಕ್ಕೂ ಪರಿಮಿತವಾದಾಗ ಮಾತ್ರ. ಸೊ ಹಾಗಾಗಿ ಅಂತಹ ಸ್ಥಿತಿಯಲ್ಲಿ ಎಲ್ಲ ದುಃಖವನ್ನು ಮರೆತಿರಬಹುದು ಅಂತ ಕೃಷ್ಣ ಹೇಳ್ತಾನೆ. ಆದರೆ ಈ ಆತ್ಮತತ್ವವನ್ನು ತಿಳಿಯೋದು ಹೇಗೆ, ಅನುಭವಕ್ಕೆ ತರುವುದು ಹೇಗೆ? ಆತ್ಮಜ್ಞಾನವನ್ನು ಪಡೆಯುವಂಥ ಸಾಧನೆ, ಇಲ್ಲಿ ಜ್ಞಾನ ಅಂತಂದರೆ ಇನ್ಫಾರ್ಮೇಷನ್ ಅಲ್ಲ, ಅನುಭವ. ಆ ಪಡೆಯುವಂಥ ಸಾಧನೆ ಏನು? ಕೇಳಿದ ತಕ್ಷಣ ಸಾಕ್ಷಾತ್ಕಾರವಾಗಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂಥ ವಿಷಯ ಇದಲ್ಲ ಅಂತಂದಮೇಲೆ ಮಾನಸಿಕವಾಗಿ ಈ ಉತ್ತುಂಗದ ಸ್ಥಿತಿಯನ್ನು ತಲುಪೋದು ಹೇಗೆ? ಈ ಪ್ರಶ್ನೆಗಳಿಗೆಲ್ಲ ಕೂಡ ನಾವು ಉತ್ತರ ತಿಳ್ಕೊಳ್ಬೇಕು. ಕೃಷ್ಣ ಅದಕ್ಕೂ ನಮಗೆ ವಿವರಣೆ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಇಲ್ಲಿವರೆಗೆ ಸಾಂಖ್ಯದ ಬಗ್ಗೆ ಹೇಳಿದ್ದಾಯಿತು, ಇನ್ನು ಯೋಗದ ಬಗ್ಗೆ ವಿವರಣೆ ಮಾಡ್ತೀನಿ ಅಂತ. ಸಾಂಖ್ಯ ಅಂದರೆ ಏನು? ಇಲ್ಲಿ ಸಾಂಖ್ಯ ಅಂತಂದರೆ ವೈದಿಕ ಸಾಂಖ್ಯ. ಅಲ್ಲಿ ಸಾಂಖ್ಯ ಯೋಗ ಅಂತಂದರೆ ನಮಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಇದಕ್ಕೆ ಹೊಟ್ಟೋಗ್ತೇವೆ ನಾವು. ನ್ಯೂಮರಾಲಜಿ, ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅಂದುಕೊಡ್ತೇವೆ. ಇದು ವೈದಿಕ ಸಾಂಖ್ಯ ಅಂತೇವೆ. ಸಾಂಖ್ಯ ಅಂತಂಬುದು ನಾವು ಬಿಡಿಸಿದರೆ ಸಮ್ಯಕ್ ಖ್ಯಾತಿ ಅಂತ ಕರಿತೇವೆ. ಅಂದರೆ ಸರಿಯಾದಂಥ ಅರಿವು. ಇದನ್ನೇ ತತ್ವ ವಿವೇಕ. ಅದಕ್ಕೆ 2ನೇ ಅಧ್ಯಾಯಕ್ಕೆ ತತ್ವ ವಿವೇಕ ಯೋಗ ಅಂದರೆ ಫಸ್ಟು ತತ್ವ ತಿಳ್ಕೊಳ್ಬೇಕು, ಅದು ಅನುಭವಕ್ಕೆ ಬಂದಾಗ ವಿವೇಕ ಜಾಗೃತವಾಗ್ತದೆ. ಅದಕ್ಕೆ ಸಾಂಖ್ಯ ಯೋಗ ತತ್ವ ವಿವೇಕ ಪರ್ಯಾಯ ಪದಗಳು. ಅಂದರೆ ಮೊದಲು ತಿಳ್ಕೊಳ್ಬೇಕು, ತಿಳಿದಿದ್ದನ್ನು ಅನುಭವಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ಆಗ ಸಂದರ್ಭಕ್ಕೆ ಆ ಸ್ಥಿತಿ ತಲುಪಿದಾಗ ನಮಗದು ಆಟೋಮೆಟಿಕ್ಕಾಗಿ ಅದರ ಅನುಭವದಿಂದ ನಾವು ಯಾವ ರೀತಿಯಾದಂಥ ವಿಚಲಿತರೂ ಆಗುವುದಿಲ್ಲ. ಕಣ್ಣು ಮುಂದೆ ಎಲ್ಲರನ್ನೂ ಕಳ್ಕೊಂಡ್ರೂ ಕೂಡ ನಾವು ಧೈರ್ಯವಾಗಿ ನಿಲ್ಬೋದು. ಸೊ ಇದು ಸಮ್ಯಕ್ ಖ್ಯಾತಿ. ಇದು ಆತ್ಮದ ಅರಿವನ್ನು ಕೊಡುವಂಥ ಮೂಲತತ್ವ. ಈ ಕಾರಣದಿಂದ ಪ್ರಾಚೀನರು ಜ್ಞಾನವನ್ನು ಸಾಂಖ್ಯ ಅಂತ ಕರೆದರು. ಸಾಂಖ್ಯ ಅಂತಂದರೆ ಜ್ಞಾನ ಅಥವಾ ಅರಿವು ಅಥವಾ ತತ್ವ, ಇಷ್ಟೇ. ಸಾಂಖ್ಯ ಅಂತಂದರೆ ಖಚಿತವಾದ ಆತ್ಮಜ್ಞಾನ. ಇನ್ನು ಯೋಗದ ಬಗ್ಗೆ ನೋಡಿದ್ರೆ, ಇಲ್ಲಿ ಹೇಳಿರುವಂಥ ಯೋಗ ಯಾವುದೋ ಪತಂಜಲಿ ಯೋಗ ಅಲ್ಲ, ನಮ್ಮ ದೇಶದಲ್ಲಿ ಆಚರಣೆಗೆ ತಂದಂಥ ಯೋಗ ಅಲ್ಲ. ಇದನ್ನು ಕೂಡ ವೈದಿಕ ಯೋಗ ಅಂತೇವೆ. ಸಾಮಾನ್ಯ ಯೋಗಕ್ಕೆ ದೇವರ ಅಸ್ತಿತ್ವದ ದೃಢ ನಂಬಿಕೆ ಬೇಕಿಲ್ಲ. ಈಗ ಯೋಗದಲ್ಲಿ ನಾವೇನು ಮಾಡ್ತೇವೆ? ಶೀರ್ಷಾಸನ, ಪದ್ಮಾಸನ, ವಜ್ರಾಸನ, ಶವಾಸನ, ನಾನಾ ಬಗೆಯ ಆಸನಗಳಿದೆ. ಇದನ್ನು ನಾವೇನಂತೀವಿ? ಇದು ಶರೀರ ಗಟ್ಟಿಯಾಗಲಿಕ್ಕೆ, ಶರೀರ ನಮ್ಮ ಹೇಳಿದ ಮಾತು ಕೇಳಲಿಕ್ಕೆ ಬೇಕಾದಂಥ ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಅಷ್ಟೆ. ಮಾಡ್ರನ್ನಲ್ಲಿ ಏರೋಬಿಕ್ಸು, ಜಿಮ್ಮಿಗೆ ಹೋಗಿ ನಾವೇನೇನೋ ಹೊಸದೆಲ್ಲ ಮಾಡ್ತೀವಲ್ಲ, ಅದೇ ರೀತಿ ಪ್ರಾಚೀನರು ಶಾರೀರಿಕವಾಗಿ ಈ ಪದ್ಧತಿಗಳನ್ನ ಬಳಸ್ತಿದ್ರು. ಅದನ್ನು ಯೋಗ ಅಂತಂಬ ಹೆಸರು, ಶಾರೀರಿಕ ಯೋಗ ಅದು. ಇದಕ್ಕೆ ನಿಮಗೆ ದೇವರ ಅಸ್ತಿತ್ವದ ಬಗ್ಗೆ ಏನು ಬೇಕಾಗಿಲ್ಲ ಈ ಯೋಗಕ್ಕೆ. ಯಾಕೆಂತದ್ದು ಎಕ್ಸಸೈಸ್ ಮಾಡೋ ಕಾಲಕ್ಕೆ ದೇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನಿದೆ? ಹೇಗೆ ಮಾಡಬೇಕು ಗೊತ್ತಿರಬೇಕು. ಗೊತ್ತಿಲ್ಲದಿದ್ದರೆ ಪರವಾಗಿಲ್ಲ, ಎದುರುಗಡೆ ಒಬ್ಬ ಮಾಸ್ಟರ್ ಒಬ್ಬ ಕೂತಿರ್ತಾರೆ, ಆತ ಮಾಡಿದಂಗೆ ಮಾಡಬೇಕು. ಕೈ ಎತ್ತರಿ,
ಕಾಲು ಮುಂದಕ್ಕೆ ಚಾಚಿರಿ, ಬೆನ್ನು ಮುಂದಕ್ಕೆ ಚಾಚಿರಿ, ಸ್ಟ್ರೈಟಾಗಿ ನಿಲ್ಲಿ, ಉಸಿರೆಳೆದುಕೊಳ್ಳಿ ಹೇಳ್ತಾ ಇದ್ರೆ ಸಾಕು. ನಮಗೆ ಅದು ಅರಿವು ಬೇಕಿಲ್ಲ. ಅವ್ರು ಹೇಳಿದಂಥ ಇನ್ಸ್ಟ್ರಕ್ಷನ್ಸ್ ಫಾಲೋ ಆದರೆ ಸಾಕು. ಇದರ ಬಗ್ಗೆ ತಾತ್ವಿಕವಾಗಿ ದೊಡ್ಡ ವಿಚಾರ ಬೇಕಾಗಿಲ್ಲ. ಮನಸ್ಸನ್ನು ಯಾವುದೋ ಒಂದರ ಮೇಲೆ ನಿರಂತರ ಏಕಾಗ್ರತೆ ಮಾಡುವುದರಿಂದ ಅನೇಕ ಪವಾಡಗಳನ್ನು ಮಾಡ್ಬೋದು. ಆದರೆ ಇದು ನಿಜವಾದಂಥ ಆತ್ಮ ಸಾಕ್ಷಾತ್ಕಾರ ಅಲ್ಲ. ಹಿಂದೆ ನಿಮಗೆ ಗೊತ್ತಿದೆ, 10 ವರ್ಷ ಯೋಗ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯಲು ಕಲಿತಂಥ ಕಥೆಗಳು ನಾವು ಬಹಳಷ್ಟು ಕೇಳಿದ್ದೇವೆ. ಒಬ್ಬ ಸಾಧುಗಳು ಅವರು ನೀರಿನ ಮೇಲೆ ನಡೆದ್ರಂತೆ. ಈಗಿಲ್ಲ, ಹಿಂದೆ ಇತ್ತು. ಇದು ತುಂಬ ಇದಕ್ಕೆ ಪ್ರಾಶಸ್ತ್ಯ ಇತ್ತು. ಆದರೆ ಈ ರೀತಿ ಯೋಗದಿಂದ ಪವಾಡಗಳನ್ನು ಕಲಿತು ಪ್ರದರ್ಶಿಸುವುದು ವೈದಿಕ ಯೋಗ ನಿಷೇಧಿಸುತ್ತೆ. ಅದಕ್ಕೆ ನಮ್ಮ ಹಿಂದೆ ನಮಗಿದ್ದಂಥ ಮಹಾನುಭಾವರು ಯಾರೂ ಕೂಡ ಅವರಿಗೆ ಸಾಕಷ್ಟು ಶಕ್ತಿ ಸಾಧನೆ ಮಾಡಿದರೂ ಕೂಡ ಅದನ್ನೆಂದೂ ಕೂಡ ಪ್ರದರ್ಶನ ಮಾಡಲಿಕ್ಕೆ ಬಳಸಲಿಲ್ಲ. ದುರ್ವಾಸ ಮಹರ್ಷಿಗಳಾಗಲಿ, ವಿಶ್ವಾಮಿತ್ರ, ವಸಿಷ್ಠರು, ಸಪ್ತ ಋಷಿಗಳು, ಇವರಿಗೆ ಶಕ್ತಿ ಇಲ್ವಾ? ಬೇಕಾದಷ್ಟು ಶಕ್ತಿ ಇತ್ತು. ಆದರೆ ಅವರು ಯಾವುದನ್ನು ಕೂಡ ಪ್ರದರ್ಶನ ಮಾಡಲಿಕ್ಕೆ ಬಳಸಲಿಲ್ಲ. ಸೊ ಎಂತಹ ಅಂತಃಶಕ್ತಿ ಪಡೆದರೂ ಕೂಡ ಅದನ್ನು ಪ್ರದರ್ಶಿಸಕೂಡದು ಅಂತ ಹೇಳ್ತಾರೆ. ಈಗ ನೀರಿನ ಮೇಲೆ ನಡೆಯಲು ಕಲಿತಂಥ ತಕ್ಷಣ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಇಂತಹ ಇಂದ್ರಜಾಲವನ್ನು ಯಾರು ಬೇಕಾದರೂ ಕಲಿಬೋದು. ಅದರ ದೊಡ್ಡ ವಿಚಾರ ಏನೂ ಅಲ್ಲ. ಇಲ್ಲಿ ಕೃಷ್ಣ ಹೇಳುತ್ತಿರುವುದು ಆತ್ಮತತ್ವವನ್ನು, ಆತ್ಮದ ಅರಿವನ್ನು ಅಂತ ಅನ್ನೋದಕ್ಕೆ ನನ್ನ ಆತ್ಮ ಅಂತಂದರೆ ಏನಾಗುತ್ತೆ? ಥರ್ಡ್ ಪರ್ಸನ್ ಆಗಿಬಿಡ್ತದೆ. ಈಗ ನಾವು ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತಂದರೆ ನಾನು ಅಂದ ತಕ್ಷಣ ನಾನು ವ್ಯವಹಾರ ಕೊಟ್ಟೋಗ್ತೇನೆ. ಅದಕ್ಕೆ ನಾವೇನು ಮಾಡ್ತೇವೆ? ಆತ್ಮದ ಬಗ್ಗೆ ಅಂತೇವೆ. ಆತ್ಮದ ಬಗ್ಗೆ ಅಂತಂದಾಗ ಏನಾಗುತ್ತೆ? ಥರ್ಡ್ ಪರ್ಸನ್ ಆಗಿಬಿಡ್ತದೆ. ಫಸ್ಟ್ ಪರ್ಸನ್ ನೋಡಬೇಕಾದ್ರೆ ನಾನು, ಸೆಕೆಂಡ್ ಪರ್ಸನ್ ಆದರೆ ನೀನು, ಥರ್ಡ್ ಪರ್ಸನ್ ಹೇಳಬೇಕಾದ್ರೆ ಆತ್ಮ ಅಷ್ಟೇ. ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ ನಾವು ಸಂಸ್ಕೃತ ಪ್ರಕಾರ ಹೇಳ್ಬೋದು. ಆದರೆ ನನ್ನ ಬಗ್ಗೆ ನಾನು ವಿಚಾರ ಮಾಡಬೇಕಾದ್ರೆ ನಾನು ಅಂತ ಅಂದುಕೊಳ್ತೇವೆ. ಅದನ್ನು ಅರಿವನ್ನು ಪಡೀಲಿಕ್ಕೆ ಅಥವಾ ಇನ್ನೊಬ್ಬರ ಬಗ್ಗೆ ಹೇಳಬೇಕಾದ್ರೆ ಅದನ್ನು ಆತ್ಮ ಅಂತ ಕರಿತೇವೆ. ಇಷ್ಟೇ ಡಿಫ್ರೆನ್ಸ್. ಆತ್ಮ ಅಂತಂದರೆ ಸಪರೇಟ್ ವಸ್ತು ಅಂತ ಅಂದ್ಕೊಬಿಡಿ. ಆತ್ಮ ಅಂದರೆ ನಾನು ಅಂತ ಅಂಬೋದಷ್ಟೇ ಬಳಸ್ಕೋಬೇಕಷ್ಟೆ. ನನ್ನ ಬಗ್ಗೆ ನಾನು ವಿಚಾರ ಮಾಡೋ ಕಾಲಕ್ಕೆ ನಾನು ಅಂತ ಅಂದ್ಕೊಳ್ಬೇಕು. ಅದಕ್ಕೆ ಸ್ವಭಾವ ಅದು ಏನದು ಅಂತ ತಿಳ್ಕೊಳ್ಬೇಕಾದ ಆತ್ಮ ಅಂತಂಬ ಪದವನ್ನು ಉಚ್ಚಾರ ಮಾಡ್ಬೋದು. ಸೊ ಆತ್ಮತತ್ವವನ್ನು ಅಥವಾ ನನ್ನ ಬಗ್ಗೆ ಅರಿವನ್ನು ಪಡೆಯುವುದಕ್ಕೆ ಜೀವನದಲ್ಲಿ ಮಾಡಬೇಕಾದಂಥ ಸಾಧನೆ ಏನು ಎನ್ನುವಂಥ ವಿಷಯ ನಾವು ತಿಳ್ಕೊಳ್ಬೇಕು. ಕೃಷ್ಣ ಅಂತಾನೆ ಇಲ್ಲಿ ತನಕ ಸಾಂಖ್ಯವನ್ನು ಅಂತಂದರೆ ತತ್ವವನ್ನು ಅರಿಯುವಂಥ ಮಾತುಗಳನ್ನು ಹೇಳಿದೆ. ಇನ್ನು ಜ್ಞಾನದ ದಾರಿಯಲ್ಲಿ ಸಾಗಿ ಸಿದ್ಧಿ ಪಡಿಬೇಕಾದ್ರೆ ಅಂದರೆ ಎಕ್ಸ್ಪೀರಿಯನ್ಸ್ ಹೆಂಗಾಗಬೇಕು, ಆತ್ಮದ ಬಗ್ಗೆ ವಿಷಯ ಗೊತ್ತು, ಬಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ ನಾನು. ಸೊ ಈ ಥರ ಸಿದ್ಧಿ ಪಡಿಬೇಕಾದ್ರೆ ಉಪಾಯವನ್ನು ಅಂದರೆ ಯೋಗವನ್ನು ಹೇಳ್ತೇನೆ. ಯೋಗ ಅಂತಂದರೆ ಉಪಾಯ ಅಂದರೆ ಅನುಭವಕ್ಕೆ ತಂದುಕೊಳ್ಳುವಂಥ, ಅನುಭವಿಸುವಂಥ ಉಪಾಯವನ್ನೇ ಯೋಗ ಅಂತೇವೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸಾಂಖ್ಯ ಅಂದರೆ ತತ್ವ, ಯೋಗ ಅಂತಂದರೆ ಆ ತತ್ವವನ್ನು ಅನುಭವಿಸುವಂಥ ಉಪಾಯ ಅಥವಾ ಆ ತತ್ವವನ್ನು ಮನವರಿಕೆ ಮಾಡಿಕೊಳ್ಳುವಂಥ ಉಪಾಯ. ಭಗವದ್ಗೀತೆಯಲ್ಲಿ ಪ್ರತಿಯೊಂದಕ್ಕೂ ಹೆಸರೇ. ಪ್ರಾಕೃತ ಕಾರುಣ್ಯ ಯೋಗ ಅಥವಾ ಅರ್ಜುನ ವಿಷಾದ ಯೋಗ. ಯೋಗ ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಉಪಾಯ ಅಥವಾ ಮನವರಿಕೆ ತಂದುಕೊಳ್ಳುವಂಥ ಉಪಾಯ. 1ನೇ ಅಧ್ಯಾಯದಲ್ಲಿ ಅರ್ಜುನ ಅವನ ಬಾಧೆಗಳನ್ನು ಹೇಳ್ಕೊಳ್ತಾನೆ. ಅಲ್ಲಿ ದುರ್ಯೋಧನ ಕೂಡ ತನ್ನ ಬಾಧೆಯನ್ನು ಹೇಳ್ಕೊಳ್ತಾನೆ, ತನ್ನ ಮಾನಸಿಕ ದೌರ್ಬಲ್ಯವನ್ನು ವ್ಯಕ್ತಪಡಿಸ್ತಾನೆ. ಅರ್ಜುನ ತನ್ನ ಮಾನಸಿಕ ದೌರ್ಬಲ್ಯವನ್ನು ವ್ಯಕ್ತಪಡಿಸ್ತಾನೆ. ಆದರೆ ಇವರಿಬ್ಬರು ಮಾನಸಿಕ ದೌರ್ಬಲ್ಯ ನನ್ನ ಅನುಭವಕ್ಕೆ ಬರಬೇಕಲ್ವ? ಅದಕ್ಕೆ ಅನುಭವಕ್ಕೆ ತಂದುಕೊಳ್ಳುವಂಥ ಒಂದು ಉಪಾಯವೇ ಪ್ರಾಕೃತ ಕಾರುಣ್ಯ ಯೋಗ. ಅದಕ್ಕೆ ಮೊದಲನೇ ಅರ್ಜುನನ ಒಂದು ಮಾನಸಿಕ ದೌರ್ಬಲ್ಯ ಪ್ರಶ್ನೆಗೆ ಹೋಗಲಾಡಿಸುವುದಕ್ಕೋಸ್ಕರ ಭಗವಂತ ಕೊಟ್ಟಂಥ ಉತ್ತರವೇ 2ನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಎಲ್ಲ ಬಂದುಬಿಡ್ತದೆ ಪ್ರಶ್ನೆದ ಉತ್ತರ. ಉಳಿದಂಥ 16 ಅಧ್ಯಾಯಗಳು 2ನೇ ಅಧ್ಯಾಯದ ವಿಸ್ತಾರ ರೂಪ ಅಷ್ಟೇ. ಹೊಸ ವಿಷಯ ಏನೂ ಇಲ್ಲ. 2ನೇ ಅಧ್ಯಾಯದಲ್ಲಿ ತತ್ವ ಏನು ಹೇಳಿದ್ದಾನೆ ಆ ತತ್ವವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಉಳಿದ ಅಧ್ಯಾಯಗಳಲ್ಲಿ ಆ ತತ್ವವನ್ನು ಅನುಭವಕ್ಕೆ ಹೇಗೆ ತಂದುಕೊಳ್ಳಬೇಕು ಅಂತ ಉಪಾಯ ಹೇಳ್ತಾನೆ. ಅದನ್ನೇ ಯೋಗ
ಭಕ್ತಿಯೋಗ, ಈ ಥರ ಶ್ರದ್ಧಾತ್ರಯ ವಿಭಾಗ ಯೋಗ, ದೈವಾಸುರ ವಿಭಾಗ ಯೋಗ. ಯೋಗ ಅಂತಂದರೆ ಪಡೆಯುವ ಉಪಾಯ, ಸಿದ್ಧಿ ಪಡೆಯುವ ಉಪಾಯ ಅಥವಾ ಅನುಭವಕ್ಕೆ ತರುವಂಥ ಉಪಾಯ, ಇಷ್ಟೇ ಅಂದುಕೊಳ್ಳಿ, ಇದೇ ಅರ್ಥ. ಸೊ ಯಾವ ಅರಿವನ್ನು ಪಡೆದರೆ ಸಾಧನೆ ದಾರಿಯಲ್ಲಿ ಕರ್ಮಬಂಧನವನ್ನು ದಾಟಿ ಮುನ್ನಡೆಯಬಹುದೋ ಅದನ್ನು ಕೃಷ್ಣ ವಿವರಣೆ ಮಾಡ್ತಾನೆ. ಇಲ್ಲಿಂದ ಸ್ವಲ್ಪ ತತ್ವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಆದ ಕಾರಣ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ನಾವು ಕೇಳಬೇಕು. ಕೇವಲ ಪ್ರವಚನ ಥರ ಕೇಳಿದ್ರೆ ಏನಾಗ್ತದೆ ಅಂದರೆ ಮಸ್ತಕದಲ್ಲಿರುತ್ತೆ, ನಿಮಗೆ ಬೇಕಾದಾಗ ಉಪಯೋಗ ಆಗೋದಿಲ್ಲ. ನಮ್ಮ ಪ್ರಯತ್ನ ಏನೋ ನಾವು ಕೂಡ ಭಗವದ್ಗೀತೆ ಕೇಳಿದ್ದೀವಿ, ನನಗೆ ಕೂಡ ಅರ್ಥ ಗೊತ್ತು ಅನ್ನೋಷ್ಟಕ್ಕೆ ಪರಿಮಿತವಾಗಬಾರದು. ಅದರ ಅನುಭವಕ್ಕೆ ನಮಗೆ ಬರಬೇಕು. ಆಗ ತಾನೇ ನಮಗೆ ಈ ಮಾನಸಿಕ ಗೊಂದಲದಿಂದ ಹೊರಗೆ ಬರಲಿಕ್ಕಾಗ್ತದೆ. ಇಲ್ಲದ್ರೆ ನಮ್ಮ ಹತ್ರ ಎಲ್ಲ ಇದೆ, ಆದರೆ ಉಪಯೋಗ ಇಲ್ಲ. ಒಂದು ಮನೆಯಲ್ಲಿ ಪಾಪ ಹಿರಿಯರು ಅವರು ಸಂಪಾದನೆ ಮಾಡಿದ್ದಂಥ ಎಲ್ಲ ದುಡ್ಡನ್ನು ಕೂಡ ಮನೆ ಕೆಳಗೆ ಹೂತಿಟ್ಟಿರ್ತಾರೆ. ಇವನಿಗೆ ಪಾಪ ಕೆಳಗೆ ನಿಧಿ ತಂದೆ ತಾಯಿಗರು ಅವರು ಪೂರ್ವಿಕರೆಲ್ಲ ಕೂಡ ಅಲ್ಲಿ ದುಡ್ಡು ಹೂತಿಟ್ಟಿದ್ದರದ್ದು ಗೊತ್ತಿಲ್ಲ. ಅದರ ಮೇಲೆ ಕೂತ್ಕೊಂಡು ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಎಲ್ಲಿ ಸಾಲ ತರಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ. ಹಾಗಾಗಬಾರ್ದು ನಮ್ಮ ಪರಿಸ್ಥಿತಿ. ಎಲ್ಲ ಭಗವದ್ಗೀತೆ ಎಲ್ಲ ಗೊತ್ತಿದೆ, ಆದರೆ ದಿನ ಬೆಳಗ್ಗೆ ಅಳು ಸಾಮಾನ್ಯವಾದರೆ ಇನ್ನು ಉಪಯೋಗ ಏನಿದೆ? ಇದಕ್ಕಿಂತಲೂ ಬಿಡೋದು ಉತ್ತಮ. ಸಮಯ ವ್ಯರ್ಥ. ವೇದವ್ಯಾಸರು ಒಂದೇ ಮಾತು ಹೇಳ್ತಾರೆ, ಯಾವುದೇ ಒಂದು ತತ್ವ ವಿಚಾರ ಆಗಬಹುದು, ಅದು ವೇದ ಆಗಲಿ, ಶ್ರುತಿ ಆಗಲಿ, ಸ್ಮೃತಿ ಆಗಲಿ, ಪುರಾಣ ಆಗಲಿ, ಗುರುಗಳೇ ಹೇಳುವಂಥ ಶಿಷ್ಟಾಚಾರದ ವಿಚಾರ ಆಗಲಿ, ನಮ್ಮ ಅಂತರಾತ್ಮ ಪ್ರಬೋಧ ಆಗಲಿ, ಅದು ಎಷ್ಟೇ ಬಲವುಳ್ಳದಂಥ ತತ್ವ ಆಗಲಿ, ನನ್ನ ಅನುಭವಕ್ಕೆ ಬಾರದಿದ್ದರೆ ಅದು ಕೇವಲ ಒಂದು ಕೊಟೇಶನ್ ಆಗುತ್ತಷ್ಟೇ. ಅದರಿಂದ ನನಗೇನೂ ಉಪಯೋಗ ಇಲ್ಲ, ಅಂಥದ್ದು ಕಲಿತರೂ ಪ್ರಯೋಜನ ಇಲ್ಲ ಅಂತ ಭಗವಂತ ವೇದವ್ಯಾಸನೇ ಹೇಳ್ತಾನೆ. ವೇದ ವಿಚಾರ ಎಲ್ಲ ಗೊತ್ತಿದೆ ನಮಗೆಲ್ಲ. ಋಗ್ವೇದ ಅಂದರೆ ಏನು, ಅಗ್ನಿವೇಳೆ ಪುರೋಹಿತಂ ಎಲ್ಲ ಅದು ಋಗ್ವೇದ ಕಲಿಯೋದು ಅಂದ್ರೆ ಏನೋ 10,000 ಶ್ಲೋಕಗಳನ್ನು ಬಾಯ್ಪಾಠ ಮಾಡೋದು. ಇವತ್ತು ನಮಗೆ ವೇದ ಅದೇ ಇರೋದು. 10,000 ಶ್ಲೋಕ ಬಾಯ್ಪಾಠ ಮಾಡಬೇಕು. ಅದನ್ನು ತುಂಬ ರಿತಮಿಕ್ಕಾಗಿ ಯಾರು ವಾಯ್ಸಿಂದ ಚೆನ್ನಾಗಿ ಹೇಳ್ತಾರೆ ಅವರಿಗೆ ಪಟ್ಟ ಕೊಡ್ತೀವಿ, ಇವನು ಋಗ್ವೇದ ಮಾಡಿದ್ದಾನೆ ಅಂತ. ನಮಗಿಂತಲೂ ಟೇಪ್ ರೆಕಾರ್ಡರ್ ಇನ್ನೂ ಚೆನ್ನಾಗಿ ಹೇಳುತ್ತದೆ. ನಿಮಗೆ ಇವತ್ತಿನ ಟೆಕ್ನಾಲಜಿಯಲ್ಲಿ ಒಂದೇ ಹಾಡನ್ನು 10 ಜನ ಹಾಡಿದಂಗೂ ಮಾಡ್ಬೋದು ಸೌಂಡ್ ಟೆಕ್ನಾಲಜಿಯಲ್ಲಿ. ಅದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೋಸ್ಕರ 10,000 ಶ್ಲೋಕ ಬಾಯಪಾಠ ಮಾಡಲಿಕ್ಕೋಸ್ಕರ ಇಡೀ 4-5 ವರ್ಷ ಇಡುಪಾಗಿಡೋದು ಯಾಕೆ? ಮಹಾ ಅಂತಂದರೆ ಮದುವೆಗಳು, ಒಂದು ಶ್ರಾದ್ದಗಳು, ಮದುವೆಗಳು, ಷೋಡಶ ಸಂಸ್ಕಾರಗಳು ಮಾಡಿಸ್ಲಿಕ್ಕೆ ಪುಸ್ತಕ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಬಾಯಪಾಠ ಮಾಡೋದ್ರಿಂದ ಒಂದು ಉಪಯೋಗ. ಆ ಮಂತ್ರದ ಅರ್ಥ ಉಪಯೋಗ ನಮಗೆ ಅರಿವು ಆಗದೇ ಇದ್ದಾಗ ಇನ್ನು ವೇದ ಕಲ್ತಿದ್ದೇನೆ ಅಂತಂಬೋದಕ್ಕೆ ಅರ್ಥ ಏನಿದೆ? ಬಾಯಪಾಠ ಮಾಡೋದು ಇದೆಲ್ಲ ಕೂಡ ಚಿಕ್ಕ ಮಕ್ಕಳಿಗೆ ಅವರು ತತ್ವವನ್ನು ಆಳವಾಗಿ ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅವ್ರಿಗೇನೋ ಒಂದು ಟಾಸ್ಕ್ ಕೊಡಬೇಕಲ್ಲ. ಚಿಕ್ಕ ಮಕ್ಕಳಿಗಾದರೂ ಭಗವದ್ಗೀತೆ ಶ್ಲೋಕಗಳೊಂದೇ, ದೊಡ್ಡ ದೊಡ್ಡ ಸಿದ್ಧಿ ಪಡೆಯುವಂಥ ಪಂಡಿತರಿಗಾರಿಗೂ ಅದೇ ಶ್ಲೋಕವೇ, ಏನು ಡಿಫ್ರೆನ್ಸ್ ಇಲ್ಲ. ಚಿಕ್ಕ ಮಕ್ಕಳು ಬಾಯಪಾಠ ಮಾಡ್ತವೆ, ದೊಡ್ಡವರು ಅದರ ಅರ್ಥ ಏನು, ಅಂತರಂಗದ ಅರ್ಥ ಏನು ಅಂತ ತಿಳ್ಕೊಳ್ಳೋಕೆ ಹೋಗ್ತಾರೆ. ಹಿಂದೆ ಯಾಸ್ಕ ಅಂತ ಒಬ್ಬನಿದ್ದ, ತುಂಬ ದೊಡ್ಡ ಪಂಡಿತ. ಆ ಯಾಸ್ಕ ಹೇಳ್ತಾನೆ, ವೇದಗಳಿಗೆ ಅರ್ಥವನ್ನು ಲೆಕ್ಸಿಕಲ್ ಮೀನಿಂಗಿಂದ ಮಾಡಬೇಡಿ, ವ್ಯವಹಾರದ ಅರ್ಥದಿಂದ ವೇದಗಳಿಗೆ ಅರ್ಥ ಮಾಡಬೇಡಿ, ಅಪಾರ್ಥವಾಗ್ತದೆ ಅಂತ. ಯಾವುದು ಅರ್ಥ ಅಂತಂದರೆ ಆ ಶಬ್ದದ ಒಳಗೆ ಏನಿದೆಯೋ ಅದೇ ಅರ್ಥ ಅಂತ ಹೇಳ್ತಾರೆ. ಶಬ್ದದ ಒಳಗೆ ನೋಡಬೇಕು. ಈಗ ಆತ್ಮ ಅಂತಿದೆ. ಇನ್ನು ನಾವು ಸ್ವಲ್ಪ ಬೃಹದಾರಣ್ಯಕ ಉಪನಿಷತ್ತಿಗೆ ಹೋದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಮಾತಿದೆ. ಇದು ಶಂಕರಾಚಾರ್ಯರು ಉಪನಿಷತ್ತಿನಿಂದ ತಗೊಂಡಂಥ ಮಾತುಗಳು, ವೇದದಿಂದ ಉಪನಿಷತ್ತಿಂದ ತಗೊಂಡು ಬಂದಂಥ ಮಾತು. ಅವ್ರ ಪಾಪ ಅವರೇನು ಹೇಳಿದ್ದಲ್ಲ, ಉಪನಿಷತ್ತಿನೆಲ್ಲ ಮಾತಿದೆ ಅಹಂ ಬ್ರಹ್ಮಾಸ್ಮಿ ಅಂತ. ಇದಕ್ಕೆ ಬಹಳಷ್ಟು ಅಪಾರ್ಥಗಳಾಗುವಂಥ ಸಂದರ್ಭಗಳಿದೆ. ಇದನ್ನು ಯಾಕೆ ನಾನು ಈ ಕಾಂಟೆಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಭಗವಂತ ಹೇಳುವಂಥ ವಿಚಾರ ಎಲ್ಲ ಕೂಡ ಅಂತರಂಗದ ಅರ್ಥವನ್ನು ತಿಳಿದುಕೊಂಡಾಗ ನಮಗೆ ಅದು ಅರಿವಿಂದ ಎಕ್ಸ್ಪೀರಿಯನ್ಸ್ ಆಗ್ತೀವಿ, ಇಲ್ಲದಿದ್ದರೆ ಕೊಟೇಶನ್ ಆಗ್ತದೆ. ಸೊ ಇಲ್ಲಿ
ಅಹಂ ಬ್ರಹ್ಮಾಸ್ಮಿ ಎಂಬ ವರ್ಡ್ ತಗೊಂಡಾಗ ಅದನ್ನು ಲೆಕ್ಸಿಕಲ್ ಮೀನಿಂಗ್ ವ್ಯವಹಾರದಲ್ಲಿ ಅರ್ಥ ಮಾಡಿದರೆ ಅಹಂ ಅಂದರೆ ಏನು? ನಾನು. ವ್ಯವಹಾರದಲ್ಲಿ ಸಂಸ್ಕೃತದಲ್ಲಿ ಕಲಿಯೋದೇ ಅಹಂ ನಾನು, ಬ್ರಹ್ಮ ದೇವರು, ಅಸ್ಮಿ ಇದ್ದೇನೆ, ನಾನು ದೇವರಾಗಿದ್ದೇನೆ ಅಂತ. ಸೊ ಕಾಮನ್ ಸೆನ್ಸ್ ವಿಚಾರ ಏನಂತಂದರೆ, ಈ ಮಾತು ಯಾರು ಹೇಳಿದ್ದು? ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಳಿದ್ದು, ದೇವರನ್ನು ಕಂಡವರು ಹೇಳಿದ್ದು. ಈ ಮಾತು ಮೊದಲು ದೇವರಿಗೆ ಅನ್ವಯ ಆಗ್ತದೆ, ದೇವರೇ ಹೇಳುವಂಥ ಮಾತುಗಳು. ಅಂದರೆ ಏನು? ದೇವರೇ ನಾನು ದೇವರಾಗಿದ್ದೇನೆ ಅಂತ ದೇವರ ಸ್ಟೇಟ್ಮೆಂಟ್ ಇದು. ಇದು ನನ್ನ ಸ್ಟೇಟ್ಮೆಂಟ್ ಹೆಂಗಾಗ್ತದೆ? ಆಗುವುದಿಲ್ಲ. ಒಂದು, ಎಟಮಲಾಜಿಕಲ್ ಮೀನಿಂಗ್ ನೋಡಿದ್ರೆ ಅಹಂ ಎಂಬುದು ವ್ಯವಹಾರ ಪದ. ಈಗ ಅಮರಕೋಶದಲ್ಲಿ ಹಮ್ ಅಂತಿದೆ. ಹಮ್ ಅಂದರೆ ಏನಂದರೆ ಬಿಡುವುದು ಅಂತ ಅರ್ಥ. ಅಹಂ ಅಂತಂದರೆ ಬಿಡಲಿಕ್ಕೆ ಆಗದಿದ್ದು ಅಂತ ಅರ್ಥ. ಈಗ ನನಗೆ ಅಹಂ ಅಂದರೆ ನನಗೆ ನಾನು ಅಹಂ ಅಂದ್ರೇನು? ನನ್ನನ್ನು ನಾನು ಬಿಡಲಿಕ್ಕಾಗುತ್ತಾ? ನಾನು ನಿಮ್ಮನ್ನು ಬಿಡ್ಬೋದು. ನನ್ನನ್ನು ನಾನು ಬಿಡಲಿಕ್ಕಾಗಲ್ಲ. ನನ್ನನ್ನು ನಾನು ಯಾವತ್ತಿಗೂ ಬಿಟ್ಟಿರಲಿಕ್ಕಾಗಲ್ಲ. ನಾನು ಅಂತಂಬೋದು ಬಿಡೋಕ್ಕಾಗಲ್ಲ. ನಾನು ನನ್ನ ಮನಸ್ಸನ್ನು ಬೇಕಾದ್ರೆ ಬಿಡ್ಬೋದು. ಇವತ್ತಿಂದ ನನ್ನ ಮನಸ್ಸು ಬದಲಾವಣೆ ಮಾಡ್ಕೊಳ್ತೇನೆ. ನನ್ನ ಮನಸ್ಸು ಹೇಳಿದ್ದನ್ನು ಕೇಳೋದಿಲ್ಲ, ನನ್ನ ಮನಸ್ಸು ಹೇಳಿದ್ದನ್ನು ಕೇಳ್ತೇನೆ. ಅದು ನನ್ನಿಂದ ಸಪ್ರೇಟ್. ಅದು ಅಹಂ ಅಂತಂಬೋದು ಯಾವಾಗ ಬಳಸ್ತೇವೆ ಅಂದರೆ ನನ್ನಿಂದ ಸಪ್ರೇಟ್ ಮಾಡಲಿಕ್ಕೆ ಆಗದಿದ್ದನ್ನು ಅಹಂ ಅಂತೇವೆ. ಅಂದರೆ ಬಿಟ್ಟಿರಲಿಕ್ಕಾಗದೇ ಇರುವಂಥ ವಸ್ತು. ನನ್ನನ್ನು ನಾನು ಬಿಟ್ಟಿರಲಿಕ್ಕಾಗಲ್ಲ. ಹಾಗೆ ಹಮ್ ಅಂದರೆ ಬಿಡುವುದು, ಅಹಂ ಅಂದರೆ ಬಿಟ್ಟು ಇರಲಿಕ್ಕೆ ಆಗದೇ ಇದ್ದದ್ದು. ಬ್ರಹ್ಮಾಸ್ಮಿ, ನಾವು ಭಗವಂತನನ್ನು ಬಿಟ್ಟು ಕ್ಷಣ ಕೂಡ ಬಿಟ್ಟಿರಲಿಕ್ಕಾಗಲ್ಲ. ಇನ್ನೊಂದು, ಅಹಂ ಶಬ್ದದ ಅರ್ಥ ಇನ್ನೊಂದು ಏನಂತಂದರೆ, ಯಾವುದೇ ಒಂದು ಶಬ್ದದ ಒಳ ಅರ್ಥ ನೋಡಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ತೆಂಗಿನಕಾಯಿ ತಗೊಳ್ಳಿ. ಮರದಿಂದ ತೆಂಗಿನಕಾಯಿ ಬಿಡಿಸ್ತೇವೆ. ತೆಂಗಿನಕಾಯಿ ಆವಾಗ ಶೆಲ್ ಎಲ್ಲ ಇರ್ತದೆ, ಮೇಲೆ ಹೊಟ್ಟು ಎಲ್ಲ ಇರ್ತದೆ. ಅದನ್ನು ನೋಡಿ ಮಕ್ಕಳು ಕೇಳ್ತಾರೆ ಏನಿದು ಅಂದರೆ ತೆಂಗಿನಕಾಯಿ. ಸರಿ, ಮನೆಗೆ ತೊಗೊಂಡು ಬಂದರು. ಮೇಲಿರುವಂಥ ಹೊಟ್ಟನ್ನೆಲ್ಲ ತೆಗೆದ್ರು, ಹೊಟ್ಟು ಬಿಸಾಡಿದರು. ಮಗು ಕೇಳುತ್ತೆ ಇದೇನಿದು? ತೆಂಗಿನಕಾಯಿ ಯಾಕೆ ಬಿಸಾಡಿದ್ರಿ? ಅದು ತೆಂಗಿನಕಾಯಿ ಅಲ್ಲಪ್ಪ, ಅದು ತೆಂಗಿನಕಾಯಿ ಹೊಟ್ಟು, ದಿಸ್ ಈಸ್ ದ ತೆಂಗಿನಕಾಯಿ ಅಂತ ಹೊಡೆದು. ಮತ್ತು ಮನೆಯಲ್ಲಿ ಅದನ್ನು ದೇವರಿಗೆ ಒಡಿಬೇಕು. ಒಡೆದ ಮೇಲೆ ದೇವರಿಗೆ ನೈವೇದ್ಯ ಇಟ್ಟು ಅಡುಗೆಯಲ್ಲಿ ಬಡಿಸ್ಬೇಕಲ್ಲ. ಏನೋ ಒಂದು ಹೋಳಿಗೆ ಮಾಡಲಿಕ್ಕೆ ಹೂರಣ ತೆಗಿಲಿಕ್ಕೋ, ಚಟ್ನಿ ಮಾಡಲಿಕ್ಕೆ ತುರಿಲಿಕ್ಕೋ ಏನೋ ಮಾಡ್ತಾರೆ. ಒಳಗಿರುವಂಥ ಕೊಬ್ಬರಿಯನ್ನು ತೆಗೆದು ಆ ಚಿಪ್ಪನ್ನು ಬಿಸಾಡಿದರು. ಮಗು ಕೇಳ್ತಾ ಅದೇನು ಚಿಪ್ಪು ಬಿಸಾಡಿದ್ರಿ? ತೆಂಗಿನಕಾಯಿ ಯಾಕೆ ಬಿಸಾಡಿದ್ರಿ? ಅದು ತೆಂಗಿನಕಾಯಿ ಅಲ್ಲಪ್ಪ, ಒಳಗಿರುವಂಥ ವೈಟ್ ಎಲಿಮೆಂಟ್ ಇದೆಲ್ಲ ಇದು ತೆಂಗಿನಕಾಯಿ. ಓಹೋ, ಪ್ರತಿಯೊಂದಕ್ಕೂ ಕೂಡ ಒಳಗೆ ಇನ್ನರ್ ಮೋಸ್ಟ್ ಏನಿದೆ ಅದು ಆ ಶಬ್ದದ ಅರ್ಥ. ಈಗ ನಾನು ಯಾರನ್ನ ನೋಡಿಸ್ಬೇಕಾದ್ರೆ, ನಾನು ಎಂಥದ್ದು ಇವ್ರು ಎಂಥವರು ಅಂತ ಹೇಳಬೇಕಾದ್ರೆ ಫಸ್ಟ್ ಅವ್ರ ಶರ್ಟನ್ನು ನೋಡಿ ಹೇಳುತ್ತೆ. ಶರ್ಟ್ ಅವರ ಅಲ್ಲ, ಒಳಗಿರೋ ಶರೀರ ಅವರ ಅಲ್ಲ, ಅದರ ಒಳಗಿರುವಂಥ ಏನು ನಾನು ಅಂತಂಬೋದು ಏನಿದೆ ಅದನ್ನಂತೇವೆ. ಹಾಗೆ ಮನುಷ್ಯನ ಒಳಗೆ ಇನ್ನರ್ ಮೋಸ್ಟ್ ಇರೋದು ಯಾರು? ಭಗವಂತ ತಾನೆ. ನಾನಾಗಿ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ. ಭಗವಂತ ನನಗೆ ಶರೀರ ಕೊಟ್ಟು ಒಳಗೆ ಕೂತು ಎಲ್ಲ ಕೆಲಸವನ್ನು ಮಾಡಿಸಿದ್ರೇ ನನಗಾಗ್ತದೆ, ಕೆಲಸ ಆಗ್ತದೆ. ಸೊ ಈ ಶರೀರದ ಒಳಗೆ ಇನ್ನರ್ ಮೋಸ್ಟ್ ಇರೋನು ಯಾರು? ಭಗವಂತ. ಅಂದರೆ ಅಹಂ ಶಬ್ದದ ಅರ್ಥ ಏನು? ಭಗವಂತ ಅಲ್ವಾ? ಸೊ ಈ ರೀತಿ ವಿಚಾರ ಮಾಡಿಕೊಳ್ತಾ ಹೋಗಬೇಕು. ಕೇವಲ ಲೆಕ್ಸಿಕಲ್ ಮೀನಿಂಗ್ ಇಟ್ಕೊಂಡ್ಬಿಟ್ರೆ ನಮಗೆ ಪ್ರಯೋಜನ ಆಗೋದಿಲ್ಲ. ಹಾಗೆ ಭಗವದ್ಗೀತೆಯಲ್ಲಿ ಕೂಡ ಏನೇ ಅರ್ಥ ಬರಲಿ, ಏನೇ ಸಂದರ್ಭ ಬರಲಿ, ಅದರ ಇನ್ನರ್ ಮೋಸ್ಟ್ ಒಳಗಿನ ಏನಿದೆ ಅದು ಮಾತ್ರ ಅದರ ಅರ್ಥ. ಇದನ್ನು ತಿಳ್ಕೊಳ್ಳೋದನ್ನೇ ನಾವು ವಿವೇಕ ಅಥವಾ ಯೋಗ ಅಂತ ಕರಿತೇವೆ. ಇಲ್ಲಿ ಸಬ್ಜೆಕ್ಟಿಗೆ ಬರೋಣ. ಅಧ್ಯಾತ್ಮ ಸಾಧನೆ ಅಂದರೆ ಏನು? ನಮ್ಮ ಜೀವನದಲ್ಲಿ ಅಧ್ಯಾತ್ಮ ಸಾಧನೆ ಹೇಗಿರಬೇಕು, ಅದನ್ನು ಸಾಧಿಸೋದು ಹೇಗೆ ಎನ್ನುವುದು ನಾವು ತಿಳಿಯಬೇಕಾದಂಥ ಮುಖ್ಯ ವಿಚಾರ. ಅನೇಕ ಮಂದಿ ಹೇಳ್ತಾರೆ ಹೊರಗಿನಿಂದ ಹೇಗಿರಬೇಕು ಅಂತ ಅನೇಕ ರೀತಿಯ ಹೇಳ್ತಾರೆ. ಆದರೆ ಒಳಗಿನಿಂದ ಹೇಗಿರಬೇಕು ಅಂತಂಬೋದು ಯಾರೂ ಹೇಳೋದಿಲ್ಲ. ನೀನು ಇಷ್ಟೊತ್ತು ಜಪ ಮಾಡಬೇಕು, ಇಷ್ಟು ದಿನ ಪಾರಾಯಣ ಮಾಡಬೇಕು, ಈ ರೀತಿ ನೀನು ಮಡಿಯಾಗಿರಬೇಕು, ಇಷ್ಟು ಮಂತ್ರಗಳನ್ನು ನೀವು ಹೇಳಬೇಕು, ಇದನ್ನೆಲ್ಲ ಹೇಳ್ತಾರೆ. ಆದರೆ ಅದು ಮಾಡೋ ಕಾಲಕ್ಕೆ ಅಂತರಂಗವಾಗಿ ಹೇಗಿರಬೇಕು ಎನ್ನುವುದು ಹೆಚ್ಚಿನವರಿಗೆ ತಿಳಿದಿಲ್ಲ ಮತ್ತು ಹೇಳುವುದೂ ಇಲ್ಲ. ಅದು ಯಾರಿಗವ್ರು ಅನುಭವಿಸ್ಬೇಕಷ್ಟೆ. ನಿಮಗೆ ಮಾರ್ಕೆಟಲ್ಲಿ ಗಣಪತಿ ವಿನಾ ಗಣೇಶ ಚತುರ್ಥಿ ಬಂತು ಅಂದ್ಕೊಳ್ಳಿ, ಮಾರ್ಕೆಟಲ್ಲಿ ಒಂದು 2 ರೂಪಾಯಿ ಪುಸ್ತಕ ಸಿಗತ್ತೆ. ಇಲ್ಲ, ನೆಟ್ಟಲ್ಲೇ ನಾವು PDF ಕಾಪಿ ಡೌನ್ಲೋಡ್ ಮಾಡಿಕೊಳ್ತೇವೆ. ಇಲ್ಲ, ಪುರೋಹಿತರು ಬರ್ತಾರೆ ಮನೆಗೆ ಮಾಡಿಸ್ಲಿಕ್ಕೆ. ಇನ್ನು ಹೆಚ್ಚು ಒಂದು ಎಕ್ಸ್ಟ್ರೀಮ್ ಅಂದರೆ ಪುರೋಹಿತರು ಬಂದು ಮಾಡಿಸ್ಬೇಕು.
ಅಥವಾ ಮನೆಗೆ ಯಾರೋ ಒಬ್ಬರು ಹಿರಿಯರು ಮಂತ್ರಗಿಂತ್ರ ಬಂದವರು ಪುಸ್ತಕದಲ್ಲಿದ್ದರೂ ಸರಿ ಮಸ್ತಕದಲ್ಲಿದ್ದರೂ ಸರಿ, ನೋ ಡಿಫರೆನ್ಸ್, ಬಂದು ನಿಮ್ಮ ಹತ್ರ ಮಾಡಿಸ್ತಾರೆ. ಶುರು ಮಾಡಿ ಗಣಾನ ಅಂತ್ವಾ ಗಣಪಾತಿಂ ಹವಾಮೈ ಶುರು ಮಾಡ್ತಾರೆ. ಕೇಶವಾಯ ಸ್ವಾನಾರಾಯಣ ಸ ಮಮ ಅಂತ ಅಂದುಕೊಳ್ಳಿ, ಎಲ್ಲ ಎಕ್ಸ್ಟರ್ನಲ್ಲೇ. ಆದರೆ ಈ ಮಂತ್ರ ಹೇಳೋ ಕಾಲಕ್ಕೆ ನಿಮ್ಮ ಮಾನಸಿಕ ಅನುಸಂಧಾನ ಹೇಗಿರಬೇಕು ಯಾರೂ ಹೇಳಲ್ಲ. ಅರ್ಘ್ಯಂ ಸಮರ್ಪಯಾಮಿ ಅಂತೇಳಿ, ಅರ್ಘ್ಯಂ ಸಮರ್ಪಯ ಅಂತ ಏನು ಹೇಳ್ತಾರೆ, ಒಂದು ಉದ್ದನ ನೀಡು ಪಾತ್ರೆಯಲ್ಲಿ ಬಿಡಿ ಅಂತ ಹೇಳ್ತಾರೆ ಅಷ್ಟೇ, ಇನ್ನು ಅದಕ್ಕೆ ಬೇರೆ ಏನಿಲ್ಲ. ಆದರೆ ಒಳಗಿನ ಅನುಸಂಧಾನ ಹೇಗಿರಬೇಕು, ನಾನು ಭಗವಂತನ ಕೈಯಲ್ಲಿ ನೀರು ಹಾಕ್ತಿದ್ದೇನೆ. ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ. ಅತಿಥಿಗಳು ಬರ್ತಾರೆ, ಅವ್ರಿಗೇನು ಫಸ್ಟು ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡ್ತೇವೆ ಮನೆಗೆ ಬಂದಾಗ. ಈಗ ದೇವರು ನನಗೆ ಅತಿಥಿಯಾಗಿ ಬಂದನಂತಂದರೆ ದೇವರಿಗೂ ಕೂಡ ನಾನು ಅದೇ ರೀತಿ ಸತ್ಕಾರ ಮಾಡಬೇಕಲ್ವ. ಅದಕ್ಕೆ ಹಸ್ತ ಪ್ರಕ್ಷಾಳನಂ ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಅಂತಂದರೆ ಏನು ಮಾಡ್ತೇವೆ, ಒಳಗಿನ ಅನುಸಂಧಾನ, ಭಗವಂತ ನನ್ನ ಒಳಗೆ ಬಂದಿದ್ದಾನೆ, ಅವ್ರ ಕೈಗೆ ನಾನು ನೀರು ಹಾಕ್ತಾ ಇದ್ದೇನೆ ಅಂತ ಅನುಸಂಧಾನ ಬರಬೇಕು. ಆದರೆ ಪುರೋಹಿತರು ನಿಮಗೆ ಹೇಳ್ಕೊಡೋದೇನು, ದೊಡ್ಡ ಬಟ್ಲಲ್ಲಿ ಈ ಕಲಶದ ಅಭಿಮಂತ್ರಣ ಮಾಡಿದಂಥ ನೀರು ತೊಗೊಳ್ಳಿ, ಆಚಮನ ಮಾಡೋ ನೀರು ತೊಗೋಬೇಡಿ, ಅಭಿಮಂತ್ರಣ ಮಾಡಿದ ನೀರು ತೊಗೊಳ್ಳಿ ಅಂತೇಳಿ ಅಷ್ಟೇ ಹೇಳೋದು. ನಮಗೆ ಅದು ಕೂಡ ಗೊತ್ತಾಗೋದಿಲ್ಲ ಒಂದೊಂದು ಸಲ, ಯಾವ ನೀರು ಹಾಕ್ತೀವೋ ನಮಗೆ ಎಚ್ಚರಿಕೆ ಇಲ್ಲ, ಯಾಕೆ ಮಾಡ್ತಾಯಿದ್ದೋ ಎಚ್ಚರಿಕೆ ಇಲ್ಲ, ಪುರೋಹಿತರು ಹೇಳೋದಿಲ್ಲ. ನೈವೇದ್ಯ ಮಾಡ್ತೇವೆ, ಯಾಕೆ ಮಾಡ್ತಾ ಇದ್ದೇವೆ, ಏನು ಯಾವ ಪದಾರ್ಥಕ್ಕೆ ಪ್ರಾಶಸ್ತ್ಯ ಏನು, ಭಗವಂತಗೆ ನೈವೇದ್ಯ ಅಂದ್ರೇನು ಏನೂ ಗೊತ್ತಿಲ್ಲ. ಏನು ಪದಾರ್ಥ ಮಾಡಬೇಕು, ಮನೆಯಲ್ಲಿ ಮಾಡಬೇಕೋ ಹೊರಗಿಂದ ತರಬೇಕೋ, ದೇವರಿಗೆ ಯಾವುದಿಷ್ಟ ಇಷ್ಟು ಪುರೋಹಿತರು ಹೇಳ್ತಾರೆ ಅಥವಾ ನಮ್ಮ ಹಿಂದೆ ಹಿರಿಯರು ಹೇಳಿರ್ತಾರೆ, ಅದರ ಪ್ರಕಾರ ಮಾಡೋದು ಇವತ್ತು. ಆ ಕಾನ್ಸೆಪ್ಟ್ ಏನು ಅಂತಂಬುದು ನಮಗೆ ಗೊತ್ತಾಗೋದಿಲ್ಲ. ಸೊ ಅಂತರಂಗದ ಸಾಧನೆ ಇಲ್ಲದೆ ಕೇವಲ ಬಾಹ್ಯ ವೇಷದಿಂದ ಜಪ ತಪದಿಂದ ಏನನ್ನೂ ಸಾಧಿಸುವುದಕ್ಕಾಗೋದಿಲ್ಲ. ಯೋಗ ಸಾಧನೆ ಅಂತಂದರೆ ನಾವು ಯಾವ ಬಟ್ಟೆ ಉಡುತ್ತಿದ್ದೇವೆ, ಮೈಗೆ ಮತ್ತು ಹಣೆಗೆ ಏನು ಹಚ್ಚಿಕೊಳ್ತಾ ಇದ್ದೇವೆ ಅಂತಂಬುದಲ್ಲ, ಅದು ನಮ್ಮ ಅಂತರಂಗದ ನಡೆ. ಸಾಧನೆ ಅಂತಂದರೆ ಅಂತರಂಗದಲ್ಲಿರೋದು, ಬಾಹ್ಯದಲ್ಲಿ ತೋರ್ಪಡಿಕೆ ಮಾಡಿಕೊಳ್ಳೋದಲ್ಲ. ಹಿಂದೂಗಳು ಅಂತ ನಾವು ಅಂತೇವೆ, ಹಿಂದುತ್ವ ಅಂತಂಬೋದೇನು ಹೊರಗೆ ನೋಡೋದಲ್ಲ, ಒಳಗೆ ನೋಡಬೇಕು. ಒಳಗೆ ಹೇಗಿರಬೇಕು ಅಂತಂಬೋದು ಪ್ರಧಾನ, ಹೊರಗೆ ಹೇಗಿರಬೇಕು ಅಂತಲ್ಲ. ಅಡ್ಡಪಟ್ಟಿ ಹಾಕಿನ, ಉದ್ದಪಟ್ಟಿ ಹಾಕಿದಿನ, ತ್ರಿಪುಂಡ್ರ ಹಾಕಿದ, ಇದೆಲ್ಲ ಮುಖ್ಯ. ಒಳಗೆ ನನ್ನ ಮತ, ಹಿಂದೂ ಮತ ಅಂತಂಬೋದು ಏನು ಹೇಳುತ್ತೆ ಅದು ನನ್ನ ಅಂತರಂಗದಲ್ಲಿದೆಯಾ. ಎಲ್ಲ ಮತಗಳು ಹೇಳೋದು ಸನಾತನ ಧರ್ಮವನ್ನೇ. ಸನಾತನ ಧರ್ಮ ಏನು ಹೇಳುತ್ತೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಧಾನಂ ದಮಶ್ಚ ವಿಘ್ನಶ್ಚ ಸ್ವಾಧ್ಯಾಯತ್ತಪ ಆರ್ಜವಂ ಅಂತ ಹೇಳುತ್ತೆ. ಸೊ ಇದು ಯಾಕಂದರೆ ಭಗವದ್ಗೀತೆಯಲ್ಲಿರೋದೆಲ್ಲ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದೇ, ಯಾವುದೋ ಒಂದು ಮತಕ್ಕೆ, ಬ್ರಾಹ್ಮಣರಿಗೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದಲ್ಲ. ಅಭಯಂ, ನಿನಗೆ ಭಯ ಇರಬಾರ್ದು. ಸತ್ವ ಸಂಶುದ್ಧಿ, ಮನಸ್ಸು ಯಾವಾಗೂ ಸ್ವಚ್ಛವಾಗಿಟ್ಟುಕೋ. ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನವನ್ನು ಗಳಿಸು. ದಾನಂ ತಮಶ್ಚ ಯಜ್ಞಶ್ಚ, ದಾನ ಗುಣವನ್ನು ಬೆಳೆಸಿಕೊ. ದಮಃ, ಕೆಟ್ಟ ವಿಷಯಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಬಿಡು. ಯಜ್ಞಶ್ಚ, ಪ್ರತಿಯೊಂದು ಭಗವಂತನ ಕೆಲಸವೇ ಅಂತೇಳಿ ನೀನು ಯಾವುದೇ ಕೆಲಸ ಮಾಡ್ತಾ ಇರಲಿ, ಅದು ಜಾಬ್ ಆಗಬಹುದು, ಡ್ರೈವಿಂಗ್ ಆಗಬಹುದು, ಯಾವುದೇ ಆಗಬಹುದು, ಅದು ಭಗವಂತನ ಸೇವೆ, ಭಗವಂತನದ ಒಂದು ಯಜ್ಞ ಅಂತಂತೂ ಮಾಡು. ಸ್ವಾಧ್ಯಾಯ ತಪಮುಚ್ಯತೆ, ತಪಸ್ಸು. ಸ್ವಾಧ್ಯಾಯ ಅಂತಂದರೆ ನಾನು ಏನನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅಂಥ ವಿಚಾರವನ್ನು, ತಪಸ್ಸು, ಆಳವಾಗಿ ಆಲೋಚನೆ ಮಾಡೋದು, ಡೀಪ್ ಥಿಂಕಿಂಗ್, ಇದನ್ನು ಮಾಡು ಅಂತ ಅರ್ಥ. ಇದು ಇಲ್ಲಿ ಮತ ಸಂಬಂಧವೇ ಇಲ್ಲ, ಎಲ್ಲ ಮತರಿಗೂ ಅಪ್ಲೈ ಆಗುವಂಥ ವಿಚಾರ. ಸೊ ಹಾಗಾಗಿ ಇದು ಒಳಗೆ ಸೇರಿ, ಸನಾತನ ಧರ್ಮ ಆಚರಣೆ ಒಳಗೆ, ಹೊರಗೆ ಅಲ್ಲ. ಆದರೆ ಸಾಮಾಜಿಕವಾಗಿ ಸಮಾಜ ಧರ್ಮ ಅಂತ ಬಂದಾಗ ಹೊರಗೆ ಆಚರಣೆ ಆಗುತ್ತೆ. ಯಾಕೆಂದರೆ ಹೊರಗೆ ಆಚರಣೆ ಇದ್ರೇ ಒಳಗೆ ಆಚರಣೆ ಆಗೋದು, ಇಲ್ಲದ್ರೆ ಪ್ರಯೋಜನ ಇಲ್ಲ. ಲಕ್ಷ ತುಳಸಿ ದಳ ಅರ್ಚನೆ ಮಾಡ್ತಾ ಇದ್ದೇನೆ ಅಂದರೆ ಅರ್ಥ ಏನು? ಒಂದು ತುಳಸಿಯನ್ನು ತಗೊಂಡೆ, ಭಗವಂತನ ನಾಮಸ್ಮರಣೆ ಮಾಡಿದೆ, ಭಗವಂತನ ಮೇಲೆ ಎಸೆದೆ ಅಂತಂದರೆ ಪ್ರತಿಯೊಂದು ಸಲ ತುಳಸಿ ತಗೊಂಡಾಗಲೂ ನನ್ನ ಮನಸ್ಸು ಭಗವಂತನ ಕಡೆ ಹೋಗಬೇಕು. ಒಂದೆರಡು ಸಲ ಹೋಗಿ ಆಮೇಲೆ ಯಾವ ಮುಗಿಯುತ್ತಪ್ಪ ಅಂತ ಸುಮ್ಮನೆ ಹಾಕ್ತಾ ಕೂಡೋದಲ್ಲ. ಅದಕ್ಕೆ ಲಕ್ಷ ತುಳಸಿ ಇದೆಲ್ಲ ಅರ್ಚನೆ ಬೇಕಾಗಿಲ್ಲ. ವಿಷ್ಣು ಸಹಸ್ರನಾಮನೂ ಅಷ್ಟೇ, ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಫಸ್ಟ್ 2 ಲೈನಲ್ಲಿ ಇರ್ತದೆ. ಮತ್ತೇನಾಗ್ತದೆ, ಮನಸ್ಸೆಲ್ಲ ಹೊಟ್ಟೋಗ್ತದೆ. ಸರ್ವಪ್ರಹರಣಾಯುಧಂ ನಮಯತಿ ಅಂದಾಗ ಬಂದು ಜಾಯ್ನ್ ಆಗ್ತದೆ. ಇಲ್ಲಿ ಏನಿದೆ, ಇದು ಬಾಹ್ಯ ಅಷ್ಟೇ, ಅಂತರಂಗದಲ್ಲಿ ಅದರ ಇದೇ ಇಲ್ಲ. ಸೊ ಇದರಿಂದ ಉಪಯೋಗ ಇಲ್ಲ. ನಮ್ಮ ನಡೆ, ನಮ್ಮ ನಂಬಿಕೆ,
ನಮ್ಮ ಪ್ರಾಮಾಣಿಕತೆಯೇ ನಮ್ಮ ನಿಜವಾದಂಥ ಧರ್ಮ. ಅಂತಹ ಅಂತರಂಗದ ಸಾಧನೆ ನಮಗೆ ಅತಿ ಮುಖ್ಯ ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನ ಬೇಕು ನಿಜ, ಆದರೆ ನನ್ನ ಬಗ್ಗೆ ಅಂದರೆ ಆತ್ಮಜ್ಞಾನವನ್ನು ಪಡೆಯಲು ನಮ್ಮ ಸಾಧನೆ ಹೇಗಿರಬೇಕು, ಈ ಸಂಸಾರ ಬಂಧನವನ್ನು, ಸಂಸಾರ ಅಂತಂದರೆ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಅಂದ್ಕೊಳ್ಬೇಡಿ. ಸಂಸಾರ ಅಂತಂದರೆ ಪ್ರಪಂಚದ ಜೊತೆ ನಾವು ಇಟ್ಟುಕೊಂಡಂಥ ಅಟ್ಯಾಚ್ಮೆಂಟ್ಸ್ ಅಥವಾ ನಮ್ಮ ಕಮಿಟ್ಮೆಂಟ್ಸ್. ನಮ್ಮ ಆಶ್ರಮ ಧರ್ಮ ಅಲ್ಲದೇ ಬೇರೆ ಇರೋದನ್ನು ಸಂಸಾರ ಬಂಧನ ಅಂತಾರೆ. ಶಾಸ್ತ್ರದಲ್ಲಿ ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸ ಧರ್ಮ, ಬ್ರಹ್ಮಚರ್ಯಾಶ್ರಮಕ್ಕೆ ಸಂಬಂಧಪಟ್ಟ ಧರ್ಮ ಏನಿದೆ ಇದನ್ನು ಎಕ್ಸ್ಕ್ಲೂಡ್ ಮಾಡಿ ವಿವಾಹ ಮಾಡಿಕೊಳ್ಳೋ ಕಾಲಕ್ಕೆ ನನ್ನ ಕೊನೆಯ ಉಸಿರಿರೋ ತನಕ ಈಕೆಯನ್ನು ನಾನು ರಕ್ಷಣೆ ಮಾಡ್ತೇನೆ, ಗಂಡ ಪ್ರಮಾಣ ಮಾಡ್ತಾನೆ. ನನ್ನ ಕೊನೆಯ ಉಸಿರಿರೋ ಇವರನ್ನೇ ಫಾಲೋ ಆಗ್ತೇನೆ, ಹೆಂಡತಿ ಮಾಡ್ತಾಳೆ. ಇದನ್ನು ಸಂಸಾರ ಅಂತ ಅನ್ನಲ್ಲ, ಇದು ಕಮಿಟ್ಮೆಂಟ್, ಇದು ಗಾರ್ಹಪತ್ಯ ಧರ್ಮ. ಇದು ಅದರ್ ದ್ಯಾನ್ ದಿಸ್ ಎಲ್ಲ ಕೂಡ ಏನಾಗ್ತದೆ, ಸಂಸಾರ. ನನಗೊಂದು ಮನೆ ಬೇಕು, ನನಗೆ ಈ ಥರ ಮನೆಯೇ ಬೇಕು, ಈ ಥರದೇ ನಾನು ಒಂದು ಸಮಾಜದಲ್ಲಿ ಈ ಥರ ಇರಬೇಕು, ಇಷ್ಟು ಹೆಸರನ್ನು ಗಳಿಸಬೇಕು, ಇದನ್ನು ಸಂಸಾರ ಬಂಧನ ಅಂತಂತಾರೆ. ಸೊ ಇದನ್ನು ಕಳಿಸಿಕೊಳ್ಳುವಂಥ ಸಾಧನೆ ಯಾವುದು ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಸೊ ಕೃಷ್ಣ ಇದಕ್ಕೆ ಉತ್ತರ ಕೊಡ್ತಾನೆ. ಸಾಧನೆಯ ಬಗ್ಗೆ ಹೇಳುವಂಥ ಮೊದಲು ಕೃಷ್ಣ ನಮಗೆ ಬರಬಹುದಾದಂಥ ಒಂದು ಪ್ರಶ್ನೆ ಬಗ್ಗೆ ಹೇಳ್ತಾನೆ. ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥ ಸಂಶಯವೇ ಅದು. ಅಂದರೆ ಮೊದಲು ನಾವು ಹುಟ್ಟುತ್ತೇವೆ, ಹುಟ್ಟಿದ ಮೇಲೆ ಏನು ಮಾಡ್ತೇವೆ? ಶಾಲೆಗೆ ಹೋಗ್ತೇವೆ, ಬೇಕಾದ್ದನ್ನೆಲ್ಲ ಪಾಠವನ್ನು ಕಲಿತೇವೆ, ಅಥವಾ ಏನೋ ಆಧ್ಯಾತ್ಮಿಕವಾಗಿ ಅಂದುಕೊಳ್ಳೋಣ, ಏನಾದರೂ ಓದ್ತೇನೆ, ಆಮೇಲೆ ಅದನ್ನು ಸಾಧನೆ ಅಂದರೆ ಆಚರಣೆಗೆ ತರ್ತೇನೆ. ಮಧ್ಯದಲ್ಲಿ ನಾನು ಈ ಸಾಧನೆ ತರುವಾಗಲೇ ನಾನು ಶರೀರವನ್ನು ಬಿಟ್ಟುಬಿಡ್ತೇನೆ. ಏಜ್ ಫ್ಯಾಕ್ಟರ್ ಆಗ್ಬೋದು ಅಥವಾ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆದರೆ ಮತ್ತೆ ಎಲ್ಲೋ ಒಂದು ಕಡೆ ಹುಡ್ತೇನೆ, ಮತ್ತೆ ಸಾಧನೆ, ಮತ್ತೆ ಸಾವು. ಇದರಿಂದ ಏನು ಉಪಯೋಗ? ಒಂದು ಜನ್ಮದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಆಗದೇ ಇದ್ದರೆ ಎಲ್ಲ ವ್ಯರ್ಥ ಅಲ್ವಾ? ಮತ್ತೆ ಫಸ್ಟಿಂದ ಮಾಡಬೇಕು. ನಿಮಗೆ CA ಕೆಲವಿನ ಎಕ್ಸಾಮ್ಸ್ ಹಿಂದೆ ಇತ್ತು, ಒಂದು ಎಕ್ಸಾಮ್ ಫೇಲ್ ಆದ್ರೂ ಮತ್ತೆ ಎಲ್ಲ ಸಬ್ಜೆಕ್ಟ್ಸ್ ಬರಬೇಕು. ಆ ಥರ ಒಂದು ಜನ್ಮದಲ್ಲಿ ನಾನು ಮಾಡಲಿಕ್ಕಾಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ಮಾಡಬೇಕು, ಮತ್ತೆ ಫಸ್ಟಿಂದ ತಿಳ್ಕೊಳ್ಬೇಕು ಅಂತಂಬ ಪ್ರಶ್ನೆ ಬರುತ್ತೆ. ಈಗ ನಮ್ಮ ಜೀವನದಲ್ಲಿ ಗಳಿಸಿದಂಥ ಐಹಿಕ ಸಂಪತ್ತು ಏನಿದೆ, ಧನ ಆಗ್ಬೋದು, ಒಡವೆ ಆಗ್ಬೋದು, ಕೀರ್ತಿ ಆಗ್ಬೋದು, ಆಸ್ತಿ ಆಗ್ಬೋದು, ಇದೆಲ್ಲ ಕೂಡ ಸತ್ತ ನಂತರ ನಮ್ಮೊಂದಿಗೆ ಬರೋದಿಲ್ಲ. ಇದೆಲ್ಲ ನಿಜ. ಆದರೆ ವ್ಯವಹಾರ ಪ್ರಕಾರ ನಮ್ಮ ಜೊತೆ ಅದೇ ರೂಪದಲ್ಲಿ ಬರೋದಿಲ್ಲ. ಏಕೆಂತಂದರೆ ಈ ಒಂದು ಸ್ಥೂಲ ಶರೀರಕ್ಕೆ ಮಾತ್ರ ಈ ಧನ, ಒಡವೆ, ಕೀರ್ತಿ, ಆಸ್ತಿ ಇತ್ಯಾದಿಗಳೆಲ್ಲ ಬೇಕು. ಶರೀರ ಬಿದ್ದು ಹೋಯ್ತು ಅಂದ್ಕೊಳ್ಳಿ, ಆಮೇಲೆ ಅದರ ಉಪಯೋಗ ಏನು? ನಿಮಗೆ ಕ್ರಿಶ್ಚಿಯಾನಿಟಿ ಕಾನ್ಸೆಪ್ಟ್ ಆಫ್ ಪ್ಯಾರಡೈಸ್ ಬರುತ್ತೆ. ಕ್ರಿಶ್ಚಿಯಾನಿಟಿ ಕಾನ್ಸೆಪ್ಟ್ ಮೋಕ್ಷ ಅಂದರೆ ಏನು ಅಂದರೆ, ಅಲ್ಲಿ 23 ಜನ ಹೆಣ್ಣು ಹುಡುಗಿಯರು ಇರ್ತಾರೆ, ಇದೆಲ್ಲ ಯಾವುದು ಬೇಕಾಗಿಲ್ಲ, ಬರೀ ಸುಖ ಮಾತ್ರ ಅಲ್ಲಿದೆ. ಶರೀರ ಇಲ್ಲಿ ಬಿದ್ದು ಹೋಗಿರ್ತದೆ. ಶರೀರ ಇಲ್ಲಾರ್ದು ಹೆಂಗೆ ಸುಖ ಅನುಭವಿಸೋದು? ಶರೀರ ಬೇಕಲ್ವಾ ಸುಖ ಅನುಭವಿಸ್ಬೇಕಾದ್ರೆ? ಹಾಗಾಗಿ ಹಣ, ಒಡವೆ, ಫಿಸಿಕಲ್ ಭೌತಿಕವಾಗಿರುವಂಥ ಕಣ್ಣಿಗೆ ಕಾಣಿಸುವಂಥ ಏನೇನು ಪದಾರ್ಥಗಳಿದೆ ಅದನ್ನು ಅನುಭವಿಸಬೇಕಾದ್ರೆ ಶರೀರ ಬೇಕೇ ಬೇಕು. ಶರೀರ ಒಂದು ಸಲ ಹೋಯಿತು ಅಂದ್ಕೊಳ್ಳಿ, ಆ ಪದಾರ್ಥಗಳು ಇದ್ರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಅದನ್ನು ನೀವು ಟಚ್ ಮಾಡಲಿಕ್ಕೂ ಬರಲ್ಲ. ಯಾಕೆಂದರೆ ಇಂದ್ರಿಯಗಳು ಕೆಲಸ ಮಾಡಲ್ಲ. ನೀವು ಅದನ್ನು ಹೆಂಗೆ ಅನುಭವಿಸ್ತೀರಿ? ಹಿಡ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಹೋಗಲಿ, ಮತ್ತೆ ಭಗವಂತ ಶರೀರ ಕೊಡ್ತಾನೆ, ಓಕೆ, ಚೆನ್ನಾಗಿದೆ. ಹಳೆ ಜನ್ಮದ್ದೆಲ್ಲ ಕೂಡ ಮತ್ತೆ ಕ್ಲೈಮ್ ಮಾಡಿಗೆ ಬರೋದಿಲ್ಲ ಅಂತ ನಾವು ಹಿಂದೆ ಹೇಳಿದ್ವಿ. ಮತ್ತೆ ಎಲ್ಲೋ ಒಂದು ಕಡೆ ಹುಟ್ಟಿದ್ವಿ, ನನಗೆಲ್ಲ ದೇವ್ರು ನೆನಪು ಕೊಟ್ಟಿದ್ದಾನೆ. ಹಿಂದಿನ ಜನ್ಮದಲ್ಲಿ ಸೋ ನಾನು ಸರ್ವೀಸಲ್ಲಿದ್ದೆ. ಆ ಸರ್ವೀಸಲ್ಲಿದ್ದಾಗ ನಾನು ಬ್ಯಾಂಕ್ ಬ್ಯಾಲೆನ್ಸ್ ದುಡ್ಡು ಬೇಕಾದಷ್ಟು ಇಟ್ಟಿದ್ದೆ. ಮಕ್ಕಳಿಗೂ ಯಾರಿಗೂ ಅಕೌಂಟ್ ನಂಬರು ಏನು ಹೇಳಿಲ್ಲ, ಅದು ಸುಮ್ಮನೆ ಅಸೆಟ್ಟಾಗಿ ಗೌರ್ಮೆಂಟ್ ಬ್ಯಾಂಕಲ್ಲಿ ಕೂತಿದೆ. ನಾನು ಹೋಗಿ ಇಲ್ಲರಿ ಹಿಂದಿನ ಜನ್ಮದಲ್ಲಿ ಇಂತಿಂಥ ಕಡೆ ಹುಟ್ಟಿದ್ದೆ ನಾನು, ಇದು ನನ್ನ ಆಧಾರ್ ಕಾರ್ಡ್ ನಂಬರು, ಇದು ಅಕೌಂಟ್ ನಂಬರು, ಸೊ ನೀವು ನನ್ನ ದುಡ್ಡು ನನಗೆ ಕೊಟ್ಬಿಡಿ. ಅವ್ರೇನು ಮಾಡ್ತಾರೆ, ಇದನ್ನು ತಲೆನಟ್ಟಿಗಿಲ್ಲ, ಫಸ್ಟು ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇನ್ನೂ ಡೀಪ್ ಆರ್ಗ್ಯೂ ಮಾಡಿರಿ, ಇಲ್ಲ ಸರ್ ಆಧಾರ್ ಅಥೆಂಟಿಕೇಷನ್ ಇದ್ರೇ ಬರ್ತದೆ. ಯಾಕಂದರೆ ಮತ್ತೆ ಬೇರೆ ಶರೀರ ಬಂದಾಗ ಏನಾಗ್ತದೆ, ಭಗವಂತ ಒಂದು ಸಲ ಮಾಡಿದ್ದನ್ನು ತಾನೇ ಕಾಪಿ ಹೊಡೆಯಲ್ಲ. ಫಿಂಗರ್ ಪ್ರಿಂಟ್, ಸಾರಿ ಸರ್ ಏನು ಮಾಡೋಕ್ಕಾಗಲ್ಲ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಸೊ ಕಳೆದ ಜನ್ಮ, ಹಿಂದಿನ ಪೂರ್ವ ಜನ್ಮದೆಲ್ಲ ನಾವು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಂದ್ರೆ ಏನಾಗ್ತದೆ, ಉಪಯೋಗ ಇಲ್ವಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿದ ಮೇಲೆ ಸಾಮಾನ್ಯವಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ, ನಾನು 60 ವರ್ಷಕ್ಕೂ ಚೆನ್ನಾಗಿ ಕಷ್ಟಪಡ್ಬಿಡ್ಬೇಕು, ಆಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿಡ್ತೇನೆ ನಾನು. ಎಲ್ಲರದು ಮೋಟೋ ಅದೇ. ಅದಕ್ಕೋಸ್ಕರ ತಮ್ಮ ಇರುವ ಸುಖವನ್ನೆಲ್ಲ ತ್ಯಾಗ ಮಾಡಿ ಫಸ್ಟು ಸಂಪಾದನೆಗೆ ಬೀಳ್ತಾರೆ.
60 ವರ್ಷ ಆಗ್ತದೆ, ಸರ್ವೀಸಿಂದ ರಿಟೈರ್ ಆಗ್ತಾರೆ. ಇನ್ನು ಜನ 60 ವರ್ಷ ಆದಮೇಲೆ ಕೂಡ ಸರ್ವೀಸಿಂದ ತೆಗೆದ ಮೇಲೆ ಕೂಡ ಬೇರೆ ಹೊತ್ತೋಗ್ತಾ ಇಲ್ಲ, ಬೇರೆ ಎಲ್ಲನ ಮತ್ತೆ ಉದ್ಯೋಗ ಸಿಗುತ್ತಾ, ಕಾಂಟ್ರಾಕ್ಟರ್ ಸಿಗುತ್ತಾ ಅಂತ ನೋಡ್ತಾ ಇರ್ತಾರೆ. ಆದರೆ 60 ವರ್ಷ ಆದಮೇಲೆ ಬೇಕಾದಷ್ಟು ಹಣ ಬಂತು, ಒಳ್ಳೆ ಮನೆ ಎಲ್ಲ ಇದೆ, ಆದರೆ ಅನುಭವಿಸ್ಲಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಮಗ ಬರ್ತಾನೆ, ಅಪ್ಪ ನಿಂಗೇನು ಗೊತ್ತಿಲ್ಲ ಅಂಥೇಳಿ ಎಲ್ಲ ಓನರ್ಶಿಪ್ ಅವನಿಗೆ ಟ್ರಾನ್ಸ್ಫರ್ ಆಗ್ತದೆ. ಸುಮ್ಮನೆ ಮೂಲೆ ಕೂತ್ಕೋಬೇಕಷ್ಟೆ, ಒಂದು ಚೀಲವನ್ನು ಹಾಕ್ಕೊಂಡು ದೇವಸ್ಥಾನಗಳು ಸುತ್ತಕೋತಾ ಪಾರಾಯಣಕ್ಕೆ 2 ಪುಸ್ತಕ ಹಿಡ್ಕೊಂಡು ಪಾರಾಯಣ ಮಾಡ್ಕೊಂತ ಕೂತ್ಕೋಬೇಕಷ್ಟೆ. ಅನುಭವಿಸೋಕ್ಕಾಗೋದಿಲ್ಲ. ಅನುಭವಿಸಬೇಕಾದ ಸಮಯದಲ್ಲಿ ನಮಗೆ ಸಮಯ ಇಲ್ಲ, ಸಮಯ ಇದ್ದಾಗ ಅನುಭವಿಸೋಕ್ಕೆ ಯೋಗ ಇಲ್ಲ. ಇದು ನಮ್ಮ ಪಾಡಾಗ್ತದೆ. ಆದರೆ ಇಲ್ಲಿ ಹೆದರುವಂಥ ಅವಕಾಶ ಇಲ್ಲ. ಇದಕ್ಕೆ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದರೆ ನಾವು ಗಳಿಸಿದ್ದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ. ಭಗವಂತ ಇಲ್ಲಿ ಹೇಳೋ ವಿಚಾರ ಏನಂತಂದರೆ ನಮ್ಮ ಸಾಧನೆ ವ್ಯರ್ಥವಾಗೋದಿಲ್ಲ ಅಂತ ಹೇಳ್ತಾನೆ. ಸೊ ಅದನ್ನು ಮುಂದುವರಿಸ್ತೇನೆ. ಒಂದು ಜನ್ಮದಲ್ಲಿ ಮಾಡಿದಂಥ ಅಧ್ಯಾತ್ಮ ಸಾಧನೆ ಎಂದೂ ನಾಶ ಆಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಈ ಜನ್ಮದಲ್ಲಿ ಆಧ್ಯಾತ್ಮಿಕವಾಗಿ ಒಂದು ಮೆಟ್ಟಲನ್ನು ಹತ್ತಿದರೆ ಮುಂದಿನ ಜನ್ಮದಲ್ಲಿ ಹುಟ್ಟುವಾಗಲೇ ನಾವು 2 ಮೆಟ್ಟಲನ್ನು ಹತ್ತಿರ್ತೇವೆ. ಹುಟ್ಟುವಾಗಲೇ ಹಿಂದಿನ ಜನ್ಮದಲ್ಲಿ ಎಲ್ಲಿ ನಿಂತಿದ್ದೇವೋ ಅಲ್ಲಿಂದ ಮುಂದುವರಿಯುವಂಥ ಪರಿಸರದಲ್ಲಿ ನಮ್ಮ ಜನನವಾಗುತ್ತೆ. ಸಾಮಾಜಿಕವಾಗಿ ಅಸಾಧಾರಣ ಪ್ರತಿಭೆಯುಳ್ಳಂಥ ಮಕ್ಕಳನ್ನು ನಾವು ನೋಡ್ತಾ ಇರ್ತೇವೆ. ಅವರು ಪಾಪ ಹುಟ್ಟಿದಾಗಲೇ ಅವನಿಗೆ ವಿಚಿತ್ರವಾದಂಥ ಕ್ವಾಲಿಟಿ. ಅವನು ಸಂಗೀತ ಹಾಡೋದೇನು ನಮಗೆ ಎಷ್ಟು ಸಾಧನೆ ಮಾಡಿದ್ರೂ ಬರಲ್ಲ. ಅದೇ ಭಾರತದಲ್ಲಿ ನೋಡಿ, ನೀವು ವಿದೇಶದವನು ಕರ್ಕೊಂಬನ್ನಿ, ಅವನಿಗೆ ಬೇಕಾದರೆ ಹೇಳಿಸಿ, ರುದ್ರವನ್ನು ಕಲಿಸಿ ಅಥವಾ ವೇದದಲ್ಲಿ ಭಗವದ್ಗೀತೆ ಶ್ಲೋಕವನ್ನು ಒಂದು ಅಭ್ಯಾಸ ಮಾಡಿಸಿ. ನಾವು ಈ ಭಾರತ ಭೂಮಿಯಲ್ಲಿ ಹುಟ್ಟಿದವನಿಗೆ ಬಂದಂತಾಗೆ ಸ್ಪಷ್ಟವಾಗಿ ವಿದೇಶಿಯರಿಗೆ ಎಷ್ಟು ಕಲಿತರೂ ಬರೋದಿಲ್ಲ. ಇಲ್ಲಿ ನಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ಹೀಗೆ ಹೇಳಿಕೊಟ್ರೆ ಹುಟ್ಟಿದ ತಕ್ಷಣ ಚೆನ್ನಾಗಿ ಹೇಳ್ತದೆ. ಬಟ್ ವಿದೇಶದಲ್ಲಿದ್ದವರಿಗೆ ಅವ್ರು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನಮ್ಮ ಅಸೆಂಟ್ ಬರೋದೇ ಇಲ್ಲ. ಇಂಗ್ಲೀಷು ಅಷ್ಟೇ, ಇಂಡಿಯನ್ ಇಂಗ್ಲೀಷ್ ಹೆಂಗಿರ್ತದೆ. ನೀವು ಅಮೆರಿಕಾಗೆ ಹೋಗಿ, ಅಮೆರಿಕ ಹೋದ ಅವರು ಮಾತಾಡೋ ಇಂಗ್ಲೀಷ್, ಹುಟ್ಟಿದ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಮೆರಿಕದಲ್ಲಿ. ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹೋಗೋದೇನೋ ಎಲ್ಲ ಕಲಿತು ಎಲ್ಲ ಮಾಡಿದರೂ ಕೂಡ ಅಸಲು ಅದು ಅನ್ಲಿಕ್ಕೆ ಬರೋದಿಲ್ಲ ನಮಗೆ. ಯಾಕೆಂದರೆ ಅದು ಕಲೆ, ಅದು ಕ್ಯಾರಿ ಫಾರ್ವರ್ಡ್ ಆಗಿರಬೇಕಷ್ಟೇ. ಹಾಗೂ ಅತ್ಯಂತ ಕಡಿಮೆ ಸಮಯದಲ್ಲಿ ಮಹಾ ಸಾಧನೆ ಮಾಡುವುದನ್ನು ನಾವು ಕಾಣ್ತಾನೆ ಇರ್ತೇವೆ. ಇದು ಅವರ ಹಿಂದಿನ ಜನ್ಮದಿಂದ ಪಡೆದು ಬಂದಂಥ ಜ್ಞಾನ. ಅಂದರೆ ಹಿಂದಿನ ಜನ್ಮ ಕ್ಯಾರಿ ಫಾರ್ವರ್ಡ್ ಆಗಿರಬೇಕು. ಹಿಂದಿನ ಜನ್ಮದ ಅಧ್ಯಾತ್ಮ ಸಾಧನೆಯ ಮುಂದುವರೆದಂಥ ಭಾಗವೇ ಈ ಜನ್ಮ. ನಾವು ಈ ಜನ್ಮದಲ್ಲಿ ಎಲ್ಲಿ ನಿಲ್ಲಿಸಿದ್ದೇವೋ ಅಲ್ಲಿಂದಲೇ ಈ ಜನ್ಮದ ಸಾಧನೆ ಪ್ರಾರಂಭವಾಗ್ತದೆ. ಒಂದು ವೇಳೆ ನಮಗೆ ಅಧ್ಯಾತ್ಮ ಸಾಧನೆ ಮಾಡಬೇಕು ಎನ್ನುವಂಥ ಅಂತರಂಗದ ತುಡಿವಿದ್ದರೆ, ಅದನ್ನು ಈ ಜನ್ಮದಲ್ಲಿ ಸಾಧಿಸಲಿಕ್ಕೆ ಆಗದೇ ಇದ್ದರೆ, ಮುಂದಿನ ಜನ್ಮದಲ್ಲಿ ಸಾಧನೆಗೆ ಬೇಕಾದಂಥ ವಾತಾವರಣದಲ್ಲಿ ವಿದ್ವಾಂಸರ ಸಂಘವಿರುವಂಥ ಕಡೆಯೇ ನಮ್ಮ ಜನನ ಆಗ್ತದೆ. ಆದ್ದರಿಂದ ನಮ್ಮ ಅಧ್ಯಾತ್ಮ ಚಿಂತನೆಯಲ್ಲಿ ನಮ್ಮ ಒಂದೊಂದು ಜನ್ಮ ಕೂಡ ಒಂದೊಂದು ತರಗತಿ ಇದ್ದಂಗೆ, ಒಂದೊಂದು ಕ್ಲಾಸ್ ಇದ್ದಂಗೆ. ಒಂದು ಗ್ರಂಥವನ್ನು ಸಂಪೂರ್ಣವಾಗಿ ತಿಳಿಯಲು ನಮಗೆ ಅನೇಕ ಜನ್ಮಗಳ ಸಾಧನೆ ಬೇಕಾಗ್ತದೆ. ಈ ಕಾರಣದಿಂದ ಅಧ್ಯಾತ್ಮ ಸಾಧನೆ ಎಂದೂ ವ್ಯರ್ಥವಾಗುವುದಿಲ್ಲ. ಇಂದು ನೀವು ನಿಮ್ಮ ಜೀವನದ ಯಾವ ಘಟ್ಟದಲ್ಲಿದ್ದರೂ ಕೂಡ ಸರಿ, ಅಧ್ಯಾತ್ಮ ಸಾಧನೆಯೇ ಇದು ಸಕಾಲವೇ. ಹಿಂದೆ ನಮ್ಮ ಸಾಧನೆಗಳು ಆರಂಭಿಸಬೇಕು. ಅಯ್ಯೋ ಇನ್ನು ವಯಸ್ಸಾಗೋಗಿದೆ, ನನಗೆ ಯಾಕೆ ಬೇಕಾಗಿದೆ, ಸ್ವಲ್ಪ ಎಳ್ಳಷ್ಟು ಕೂಡ ವ್ಯರ್ಥ ಆಗೋದಿಲ್ಲ, ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಅದು ನಮ್ಮನ್ನು ಮೋಕ್ಷದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಇದು ಕಟು ಸತ್ಯ ಅಂತ ಕೃಷ್ಣ ಹೇಳ್ತಾನೆ. ಅಧ್ಯಾತ್ಮ ಇನ್ನೂ ಒಂದು ಉದಾಹರಣೆ ಕೂಡ ಹೇಳ್ಬೋದು. ಲೌಕಿಕವಾಗಿ ಗಳಿಸಿದಂಥ ಹಣ ಕೂಡ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಇದು ವಿಶ್ಲೇಷಣೆ ನಮಗೆ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ತದೆ. ನೀವು ಜ್ಯೋತಿಷ್ಯ ಯಾರಾದರೂ ಕಲ್ತಿದ್ದರೆ ಸ್ವಲ್ಪ ಆಳವಾದ ಜ್ಞಾನ ಇದೆ. ಕೇವಲ ಕಾಂಬಿನೇಷನ್ಸು ಅದು ಇದು ಕಲಿತ್ರೆ ಉಪಯೋಗ ಇಲ್ಲ. ಮಸ್ತಕದಲ್ಲಿ ಕಾಂಬಿನೇಷನ್ಸ್ ಗುರ್ತಿಟ್ಟುಕೊಂಡು ಯಾರನ್ನ ಬಂದರೆ ಅದನ್ನು ಉತ್ತರ ಪ್ರೆಡಿಕ್ಷನ್ ಮಾಡೋವಂಥವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ತಾ ಮಾಡುವಂಥವ್ರಿಗೆ ಗೊತ್ತಾಗ್ತದೆ. ನಮಗೆ ಎಕ್ಸ್ಚೇಂಜ್ ಅಂತಿದೆ. ಹಣವನ್ನು ನಾವು ಅಮೆರಿಕಾಗೆ ಹೋಗಬೇಕು ಅಂದ್ಕೊಳ್ಳಿ, ಇಲ್ಲಿ ಗಳಿಸಿದ ಹಣವನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಇಂಡಿಯನ್ ರುಪೀಸನ್ನು ಅಮೆರಿಕನ್ ಡಾಲರ್ ಮಾಡಿಕೊಂಡ್ರೆ ನೀವು ಅಮೆರಿಕದಲ್ಲಿ ಹೊರಗೆ ಹೋಗಿ ಅಲ್ಲಿ ಬೇಕಾದಷ್ಟು ಸುಖವನ್ನು ಪಡಿಬೋದು, ನಮ್ಮ ಕೆಲಸಗಳನ್ನ ಮಾಡಿಕೊಳ್ಬೋದು. ಅಲ್ಲಿ ಮತ್ತೆ ಪ್ರಾರಂಭದಿಂದ ಏನು ಶುರು ಮಾಡೋದು ಬೇಕಾಗಿಲ್ಲ. ಕನ್ವರ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ, ಅಮೆರಿಕಾಗೆ ಹೋಗೋದಕ್ಕೆ ಫ್ಲೈಟ್ ಚಾರ್ಜ್ ಮಾತ್ರ ಇಂಡಿಯನ್ ಕೊಟ್ವಿ. ಅಮೆರಿಕ ಹೋದ್ಮೇಲೆ ನಮ್ಮ ಹತ್ರ ದುಡ್ಡಿಲ್ಲ, ಆ ರುಪೀಸಲ್ಲಿ ಎಕ್ಸ್ಚೇಂಜ್ ಆಗೋದಿಲ್ಲ.
ಏನು ಮಾಡಬೇಕು ಆವಾಗ? ಮತ್ತೆ ಸ್ಟಾರ್ಟಿಂಗ್ ಫಸ್ಟಿಂದ ಮಾಡಬೇಕು. ಅಮೆರಿಕದಲ್ಲಿ ಬೇಕಾದಷ್ಟು ಗಳಿಸಿದ್ದನ್ನು ಏನು ಮಾಡಬೇಕು? ಅಲ್ಲೇ ಅನುಭವಿಸ್ಬಿಟ್ಟು ಬರಬೇಕು. ಯಾಕೆಂದರೆ ಆ ಡಾಲರ್ ಈ ಊರಲ್ಲಿ ಇಂಡಿಯಾದಲ್ಲಿ ಕೆಲಸ ಮಾಡಲ್ಲ. ಮತ್ತೆ ಇಂಡಿಯಾಗೆ ಬಂದು ಮತ್ತೆ ಸ್ಟಾರ್ಟಿಂಗಿಂದ ಭಿಕ್ಷೆ ಪಡಬೇಕಾಗ್ತದೆ. ಕನ್ವರ್ಷನ್ ಇಲ್ಲದಿದ್ದರೆ ಈ ಥರ ಆಗ್ತದೆ. ಸೊ ಕನ್ವರ್ಷನ್ ಇರೋದ್ರಿಂದನೇ ನಮ್ಮವರು ನಮ್ಮ ಹಣವನ್ನು ಖರ್ಚು ಮಾಡಿ ಅಮೆರಿಕಾಗೆ ಹೋಗ್ತಿದ್ದಾರೆ. ಅಲ್ಲಿ ಉದ್ಯೋಗ ಮಾಡಿ ಅಲ್ಲಿ 1ಕ್ಕೆ 3ರಷ್ಟು ಸಂಪಾದನೆ ಮಾಡಿ, ಭಾಳ ಜನ ಹೇಳೋದೊಂದೇ, ಇಂಡಿಯಾಲಿ 1 ವರ್ಷ ಸಂಪಾದನೆ ಮಾಡೋದು ಅಮೆರಿಕದಲ್ಲಿ 3 ತಿಂಗಳಲ್ಲಿ ಸಂಪಾದನೆ ಮಾಡ್ತೇನೆ ನಾನು, ಅದಕ್ಕೆ ಆನ್ಸೈಟ್ಗೆ ಹೋಗ್ತೇನೆ ಅಂತ ಭಾಳ ಜನ ಕೂಡ್ತಾರೆ. ಸೊ ಹೋಗಿ ಸಂಪಾದನೆ ಮಾಡಿಕೊಂಡು ಆ ಹಣವನ್ನು ಮತ್ತೆ ಇಂಡಿಯನ್ ಕರೆನ್ಸಿಗೆ ಟ್ರಾನ್ಸ್ಫರ್ ಮಾಡಿ ಕಳಿಸ್ತಾರೆ, ಶ್ರೀಮಂತಿಗೆಯನ್ನು ಪಡಿತಾರೆ. ಈ ಎಕ್ಸ್ಚೇಂಜ್ ಇರೋದ್ರಿಂದಲೇ ಇದು ಸಾಧ್ಯ ಆಯಿತು, ಇಲ್ಲದಿದ್ದರೆ ತುಂಬ ಕಷ್ಟಪಡಬೇಕಾಗ್ತಿತ್ತು. ಅದೇ ರೀತಿ ನಮ್ಮ ಆಧ್ಯಾತ್ಮಿಕದಲ್ಲಿ ಕೂಡ ಹಣವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಪದ್ಧತಿ ಇದೆ. ಹಣವನ್ನು ಪುಣ್ಯ ರೂಪದಲ್ಲಿ, ಹಣ ಒಂದೇ ಅಲ್ಲ, ಯಾವುದೇ ಆಗಲಿ, ಮ್ಯಾನ್ ಪವರ್ ಆಗ್ಬೋದು ಅಥವಾ ಯಾವುದಾದ್ರೂ ಹೆಲ್ಪ್ ಆಗ್ಬೋದು. ದಾನ ಅಂತಂತೇವೆ. ದಾನ ಅಂತಂದರೆ ಅದು ಬರೀ ಹಣ ಕೊಡೋದಂತ ಮಾತ್ರ ಅಲ್ಲ ಶಾಸ್ತ್ರದ ಅರ್ಥ. ಯಾವುದೇ ಆಗಲಿ ನಮ್ಮಿಂದ ಇನ್ನೊಬ್ಬರಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ಅದನ್ನು ದಾನ ಅಂತ ಅಂತೀವಿ. ವಿದ್ಯಾದಾನ ಆಗ್ಬೋದು, ಅನ್ನದಾನ ಆಗ್ಬೋದು, ಕನ್ಯಾದಾನ ಆಗ್ಬೋದು, ಎಲ್ಲ ದಾನಗಳು ಇಷ್ಟೇ. ದಾನ ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಅದು ಕನ್ವರ್ಟ್ ಮಾಡಿಕೊಡ್ತಾ ಇದ್ದೀವಿ. ಕನ್ವರ್ಟ್ ಮಾಡಿಕೊಂಡಾಗ ಏನಾಗ್ತದೆ? ದಾನ ಪುಣ್ಯ ರೂಪದಲ್ಲಿ ಕನ್ವರ್ಟ್ ಆಗ್ತದೆ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಜಾತಕದಲ್ಲಿ ಗೊತ್ತಾಗುತ್ತೆ. ಜಾತಕ ಅಂದರೆ ಏನು? ಪ್ರೋಗ್ರೆಸ್ ರಿಪೋರ್ಟ್ ಅಲ್ವಾ? ಎಷ್ಟು ದಾನ ಮಾಡಿದ್ದಾನೆ ಅಂದರೆ ಎಷ್ಟು ಪುಣ್ಯ ಇದೆ ಅಂತಂಬೋದು ಜಾತಕದಲ್ಲಿ ಗೊತ್ತಾಗ್ತದೆ. ಯಾರಾದರೂ ಜಾತಕಕ್ಕೆ ಬಂದು ಆಚಾರ್ಯ ನಂಗೆ ದುಡ್ಡು ಬರೋ ಯೋಗ ಇದೆಯಾ, ನಂಗೆ ಒಳ್ಳೆಯ ಉದ್ಯೋಗ ಬರ್ತೀಯ ಅಂದರೆ ಏನು? ಒಳ್ಳೆಯ ಇನ್ಕಮ್ ಇದೆಯಾ ಅಂತ ಅರ್ಥ. ಉದ್ಯೋಗ ಅಂದರೆ ಇನ್ಕಮ್. ನಾನು ಸುಖ ಪಡ್ತೀನ ಅಂತಂದಾಗ ಅರ್ಥ ಏನು? ಸುಖದ್ರವ್ಯಗಳು ಬೇಕಾದಷ್ಟು ಇರ್ತೀಯ, ಮನೆ ಬಾಗಿಲು ವಾಹನ ಇದೆಲ್ಲ ಇರ್ತೀಯ ಅಂತ ಅರ್ಥ. ಏನಾದರೂ ಪ್ರಾಪರ್ಟಿ ದುಡ್ಡು ಮಾಡ್ತೀನ ಅಂತಂದರೆ ಮೂವಬಲ್ ಹೆಲ್ತ್, ಏನಾದರೂ ಬಂಗಾರ ಗಿಂಗಾರ ಮಾಡ್ತೀನ, ಅದನ್ನು ನಾವು ಜ್ಯೋತಿಷ್ಯದಲ್ಲಿ ಮೂವಬಲ್ ಪ್ರಾಪರ್ಟಿನ 2ನೇ ಮನೆ ಅಂತೇವೆ. ಇಮ್ಮೂವಬಲ್ ಪ್ರಾಪರ್ಟೀಸ್ ಲೈಕ್ ಮನೆ, ಸ್ಥಳ, ಬಾಗಿಲು, ಕಾರು ಇದನ್ನೆಲ್ಲ ಕೂಡ ನಾವು 4ನೇ ಮನೆಯಲ್ಲ ನೋಡ್ತೇವೆ. ಇನ್ಕಮ್ ಜನ್ರೇಷನ್, ಸೋರ್ಸ್ ಆಫ್ ಇನ್ಕಮ್ ಇದೆಯಾ ಇಲ್ವಾ ಅಂತಂಬೋದಕ್ಕೆ 10ನೇ ಮನೆಯನ್ನು ನೋಡ್ತೇವೆ. ಯಾರನ್ನ ಪ್ರಶ್ನೆ ಕೇಳಿದ್ದನ್ನೇ ನಾವು ನೋಡೋದು. ಇದನ್ನು ನೋಡೋದು ಅಂದರೆ ಅರ್ಥ ಏನು? ಹಿಂದಿನ ಜನ್ಮದಲ್ಲಿ ಪುಣ್ಯ ಇದೆಯಾ? ಪುಣ್ಯ ಇದ್ದರೆ ಆ ಮನೆಗಳು ಸ್ಟ್ರಾಂಗ್ ಆಗಿರ್ತದೆ, ಆ ಮನೆಗಳಿಗೆ ಶುಭ ಸಂಬಂಧ ಇರ್ತದೆ. ಶುಭ ಸಂಬಂಧ ಅಂತಂದರೆ ಪುಣ್ಯ ಅಂತ ಅರ್ಥ. ಸೊ ಭಾಳಷ್ಟು ಜನ ಜ್ಯೋತಿಷ್ಯ ಕಲಿಯೋರು ಕೂಡ ಈ ಗ್ರೂಪಲ್ಲಿ ಇದ್ದಾದ ಕಾರಣ ಅವರಿಗೆ ಅರ್ಥ ಆಗುವ ಥರ ಹೇಳ್ತಾ ಇದ್ದಾರೆ. ಜಾತಕದಲ್ಲಿ ನಾವು ನೋಡೋದೇನು ಅಂತಂದರೆ ಪುಣ್ಯ ಇರಬೇಕು. ಸೊ ಪುಣ್ಯ ಇದ್ದರೆ ಅವನಿಗೆ ಅನುಕೂಲವಾಗ್ತದೆ, ಪುಣ್ಯ ಇಲ್ಲ ಪಾಪ ಇದ್ದರೆ ಪ್ರತಿಕೂಲವಾಗ್ತದೆ. ಸೊ ಕನ್ವರ್ಷನ್ ಮಾಡಿದ್ದರೆ ನಮಗಿಲ್ಲಿ ಅನುಭವಕ್ಕೆ ಬರ್ತದೆ. ಸೊ ಬೇಕಾದಷ್ಟು ಪುಣ್ಯವನ್ನು ಮಾಡಿದ್ವಿ. ನಿಮಗೆ ಇನ್ನೂ ಗೊತ್ತಾಗಬೇಕಾದ್ರೆ ಹಿಂದೆ ಇತ್ತು, ಇವಾಗ ಪ್ರಜ್ಞೆ ಇಲ್ಲ. ಈಗ ಹಿಂದೆ ಏನಾಗ್ತಿತ್ತಂದರೆ ನಾವು ಸಾಯೋದಕ್ಕೆ 6 ತಿಂಗಳ ಮುಂಚೆ ನಮಗೆ ಗೊತ್ತಾಗೋಗ್ತದೆ ಪ್ರತಿಯೊಬ್ಬರಿಗೂ ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ. ಹೇಗೆ ಅಂತಂದರೆ ಹಿಂದೆ ಒಂದು ಪದ್ಧತಿ ಇತ್ತು. ನಾವು ಸಂಧ್ಯಾವಂದನಾದಿಗಳನ್ನ ಮಾಡೋ ಕಾಲಕ್ಕೆ ಚತುಸ್ಸಾಗರ ಪರ್ಯಂತಂಗೋ ಬ್ರಾಹ್ಮಣೇಭ್ಯ ಶುಭಂ ಭವತು 2 ಕೈಯನ್ನು ಕಿವಿ ಹತ್ರ ಇಟ್ಟುಕೊಂಡು ನಾವು ಈ ಮಂತ್ರವನ್ನು ಹೇಳ್ತೇವೆ. ಅಥವಾ ಯಾರಿಗಾದರೂ ನಮಸ್ಕಾರ ಮಾಡೋ ಕಾಲಕ್ಕೂ ಹೀಗೆ ಮಾಡ್ತೇವೆ. ಆ ಸಮಯದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಅವರು ತಮ್ಮ 2 ಬೆಟ್ಟುಗಳನ್ನು, 2 ಕೈಯ ನಿಮಗೆ ರಿಂಗ್ ಫಿಂಗರ್ ಅಂತ ಕೊಡ್ತೇನೆ ಅಥವಾ ನೋಡಿಸೋ ಫಿಂಗರ್, ಇದನ್ನು 2 ಕಿವಿಗಳೆಲ್ಲ ಒಂದು ಹೋಲನ್ನು ಗಟ್ಟಿಯಾಗಿ ಮುಚ್ಚಿಕೊಡ್ತಾರೆ. ಇದೊಂದು ಪದ್ಧತಿ. ಮುಚ್ಚಿಕೊಂಡಾಗ ಒಳಗೆ ಶಬ್ದ ಬರಬೇಕು, ಒಂಥರ ಗುಹೆಯಲ್ಲಿ ಗಾಳಿ ಬಂದಂಥ ಶಬ್ದ ಬರಬೇಕು. ಅದನ್ನೇ ಆತ್ಮಘೋಷ ಅಂತಾರೆ. ಆತ್ಮ ಸಂಚಾರವಾಗ್ತಾ ಇದ್ದರೆ ಒಳಗೆ ಒಂಥರ ಶಬ್ದ ಬರುತ್ತೆ. ಒಳಗೆ ವಾಯು ಇದೆ, ಆತ್ಮ ಸಂಚಾರವಾಗ್ತಾ ಇದೆ, ಆತ್ಮ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ನಮಗೆ ಆ ಶಬ್ದ ಪ್ರತಿದಿನ ಬರ್ತಾ ಇರುತ್ತೆ. ಆ ಶಬ್ದ ಯಾವಾಗಾದರೂ ನಿಂತೋಗ್ತದೋ ಇನ್ನು 6 ತಿಂಗಳಲ್ಲಿ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಅಂತ ಅರ್ಥ. 6 ತಿಂಗಳ ಇನ್ನೇನು ಹೋಗ್ತೀವಿ ಅಂದರೆ ನಿಮಗೆ ಆ ಶಬ್ದ ಬರೋದಿಲ್ಲ. ಇಟ್ ಈಸ್ ಇನ್ ಸ್ಟ್ಯಾಂಡರ್ಡ್ ಕಂಡೀಷನ್. ಮತ್ತು ಆರೋಗ್ಯ ಹಾಳು ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡವ್ರ ಬಗ್ಗೆ ಹೇಳ್ತಾ ಇಲ್ಲ, ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಹೇಳ್ತಾ ಇದೆ. ಸೊ ಈ ಶಬ್ದ ಪ್ರತಿದಿನ ಚೆಕ್ ಮಾಡ್ಕೊತಿದ್ರು ಹಿಂದೆ. ಯಾವಾಗ ಆ ಶಬ್ದ ನಿಂತು ಹೋಗ್ತದೋ ಆ ಸಮಯದಲ್ಲಿ ಆತುರಧಾನಗಳು ಅಂತ ಮಾಡ್ಕೊಳ್ತಿದ್ರು. ಅಂದರೆ ಏನು? ಕನ್ವರ್ಷನ್ ಪ್ರಾಸೆಸ್. ಈ ಜನ್ಮದಲ್ಲಿ ಬೇಕಾದರೆ ಸಂಪಾದಿಸಿದ್ದೇವೆ, ಮತ್ತು ಬರೋ ಜನ್ಮದಲ್ಲಿ ಬಡತನದ ಇದ್ದರೆ ಏನು ಉಪಯೋಗ? ಇಂಡಿಯಾದಲ್ಲಿ ಹಣ ಸಂಪಾದನೆ ಮಾಡಿ ಅಮೆರಿಕದಲ್ಲಿ ಬಡತನ ಅನುಭವಿಸಿದಂಗೆ ಭಿಕ್ಷದ ಬತ್ತಿದಂಗೆ ಆಗ್ತದೆ. ಮತ್ತು ಈ ಜನ್ಮದಲ್ಲಿ ಬೇಕಾದಷ್ಟು ಗಳಿಸಿದ್ದೇವೆ, ಕಷ್ಟವನ್ನು ತುಂಬ ಶಾರೀರಿಕವಾದ ಕಷ್ಟವನ್ನು ಮಾಡಿ ಹಣ ಮಾಡಿದ್ದೇವೆ, ಅದನ್ನು ಬರೋ ಜನ್ಮಕ್ಕೂ ತೊಗೊಂಡೋಗ್ಬೇಕಲ್ವಾ? ಅದಕ್ಕೆ ಏನು ಮಾಡ್ತಿದ್ರು? ದಾನ ಮಾಡ್ತಿದ್ರು. ದಾನ ಅಂತಂದರೆ ಕನ್ವರ್ಷನ್ ಪ್ರಾಸೆಸ್.
ಪುಣ್ಯವಾಗಿ ಕನ್ವರ್ಟ್ ಮಾಡಿದ್ರೆ ಈ ಪುಣ್ಯ ಮುಂದಿನ ಜನ್ಮದಲ್ಲಿ ಹಣವಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಆತುರ ದಾನಗಳು ಅಂತ ಮಾಡ್ತಿದ್ರು. ಅಂದರೆ 6 ತಿಂಗಳಾಯ್ತು ಅಂದ್ಕೊಳ್ಳಿ, ಮಕ್ಕಳಿಗೆ ಹೆಂಡತಿಗೆ ಬೇಕಾದಷ್ಟು ಅವ್ರಿಗೆ ಕೊಟ್ಟು ಇವನ ಪಾಲಿಗೆ ಏನು ಬರುತ್ತೋ ಅದನ್ನು ಅದನ್ನು ಲಿಸ್ಟ್ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಶಾಸ್ತ್ರದಲ್ಲಿದೆ. ಹೆಂಡತಿಗೆ ಎಷ್ಟು ಕೊಡಬೇಕು, ಮಕ್ಕಳಿಗೆ ಎಷ್ಟು ಕೊಡಬೇಕು, ಸಮಾಜದ ಕಾಂಟ್ರಿಬ್ಯೂಷನ್, ಸಮಾಜದಿಂದನೇ ನಾವೆಲ್ಲ ಉದ್ಧಾರ ಆಗಿರ್ತೇವೆ, ನಾವೇ ಏಕಾಂಗಿಯಾಗಿ ಮಾಡಲಿಕ್ಕಾಗಲ್ಲ, ಸಮಾಜಕ್ಕೆ ಸ್ವಲ್ಪ ಕೊಡಬೇಕಾಗ್ತದೆ, ನನಗೋಸ್ಕರ ಸ್ವಲ್ಪ ಇಟ್ಕೊಡ್ಬೇಕಾಗ್ತದೆ. ನನಗೋಸ್ಕರ ಅಂದ್ರೇನು, ಮುಂದಿನ ಜನ್ಮಕ್ಕೆ ತೊಗೊಂಡೋಗ್ಲಿಕ್ಕೆ ಅಂತ ಅರ್ಥ. ಅದನ್ನು ದಾನ ರೂಪದಲ್ಲಿ ಮಾಡ್ತೇವೆ. ಸೊ ಆ 6 ತಿಂಗಳಲ್ಲಿ ಇನ್ನೇನು ಹೋಗ್ತಾನೆ ಅಂತಂದರೆ ಎಲ್ಲ ದಾನಗಳು ಮಾಡ್ತೇವೆ. ಈಗ ನಮಗೆ 6 ತಿಂಗಳಲ್ಲಿ ಗೊತ್ತಾಗೋದಿಲ್ಲ. ಆದ ಕಾರಣ ಏನಾಗ್ತದೆ ಅಂದರೆ, ನಾವು ಷೋಡಶ ದಾನಗಳು ಸತ್ತ ಮೇಲೆ ಮಾಡ್ತಾರೆ ನಮ್ಮ ಮಕ್ಕಳು. ಯಾಕೆಂತಂದರೆ ಇದ್ದ ಕಾಲಕ್ಕೆ ನಾವು ಮಾಡಲಿಲ್ಲ, ಆದರೆ ಜೀವ ಇನ್ನೂ ವೈತರಣಿ ನದಿಗೆ ಎಂಟರ್ ಆಗಿರೋದಿಲ್ಲ. ಆದ ಕಾರಣ 1 ವರ್ಷದ ಒಳಗೆ ಏನೇ ದಾನ ಮಾಡಲಿ ಮಗ, ಏನೇ ತೀರ್ಥಯಾತ್ರೆಗಳನ್ನ ಮಾಡಲಿ, ದಾನ ಮಾಡಲಿ, ಅದು ತಂದೆಗೆ ಸೇರುತ್ತೆ. ಅಂದರೆ ಆತನ ಪಾಲನ್ನು ಆತ ಕೊಟ್ಬಿಡ್ಬೇಕು ಪುಣ್ಯದ ರೂಪದಲ್ಲಿ. ಇದು ಹಿಂದಿನ ಕಾಲ ಗಂಡು ಮಕ್ಕಳು ಇರಬೇಕು ಅಂತ ಯಾಕೆ ಆಲೋಚನೆ ಮಾಡ್ತಾಯಿದ್ರು ಅಂದರೆ ಈ ಕಾನ್ಸೆಪ್ಟ್ಗೋಸ್ಕರ. ಒಂದು ವೇಳೆ ನನಗೆ ರೋಗದಿಂದ ಆಗಲಿ, ಯಾವುದೇ ಒಂದು ಕಾರಣದಲ್ಲಾಗಲಿ ನನಗೆ ಗೊತ್ತಿಲ್ಲದೆ ನನ್ನ ಪ್ರಾಣ ಹೋದರೆ ನನ್ನ ಪಾಲು ಏನಿದೆ ಮುಂದಿನ ಜನ್ಮದಲ್ಲಿ ಪುಣ್ಯ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಮಗ ಸಹಾಯ ಮಾಡ್ತಾನೆ. ಪುನ್ನಾಮ ನರಕವನ್ನು ತಪ್ಪಿಸುವನು ಮಗ ಅಂತ ಹೇಳ್ತಾರೆ. ಈಗ ಕಾನ್ಸೆಪ್ಟ್ ಪೂರ್ತಿ ಹೊರಟೋಗಿದೆ. ಈಗ ಗಂಡಸರು ಮಾಡ್ತಾಯಿಲ್ಲ, ಹೆಣ್ಣಸರು ಮಾಡ್ತಾಯಿಲ್ಲ, ಅಸಲು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಯಾರಿಗೂ. ಮಗ ಏನು ಮಾಡ್ತಾನೆ, ಸತ್ತ ನಂತರ 11ನೇ ದಿನ ವೈಕುಂಠ ಸಮಾರಾಧನೆ ದಿನ ಎಲ್ಲರಿಗೂ ದಾನವನ್ನು ಮಾಡ್ತಾನೆ. ಯಾಕೆಂದರೆ ನಮ್ಮಪ್ಪ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಇನ್ನು ನಮ್ಮಪ್ಪ ವೈತರಣಿ ನದಿ ಎಂಟರಾಗಿ ಇನ್ನೂ ಗೇಟ್ ಪಾಸ್ ತೊಗೊಂಡಿಲ್ಲ, ಇನ್ನೂ ಕ್ಯಾಲ್ಕುಲೇಟ್ ಆಗಿಲ್ಲ. 1 ವರ್ಷದ ತನಕ ನೀವೇನೇ ದಾನ ಮಾಡಿದರೂ ಕೂಡ ತಂದೆಗೆ ಸೇರುತ್ತೆ, ಅಥವಾ ತಾಯಿಗೆ ಯಾರಿಗೆ ಮಾಡ್ತಾರೋ ಅವರಿಗೆ ಸೇರುತ್ತೆ. ಅದಕ್ಕೆ ಏನು ಮಾಡಿದರು, ಇದಕ್ಕೊಂದು ಅಮೆಂಡ್ಮೆಂಟ್ ರೂಲ್ ಮಾಡಿದರು. 1 ವರ್ಷದ ತನಕ ಖಂಡಿತವಾಗೂ ದಾನ ಮಾಡಬೇಕು, ಖಂಡಿತವಾಗಿ ತೀರ್ಥಯಾತ್ರೆ ಮಾಡಬೇಕು ಅಂತ ಒಂದು ಅಮೆಂಡ್ಮೆಂಟ್ ಆಯಿತು. ಮತ್ತು ಈ ತೀರ್ಥಯಾತ್ರೆಗಳು ಮತ್ತು ಈ ದಾನಗಳು ಇದೆಲ್ಲ ಮಾಡಬೇಕಾದಾಗ ಏನಾಗುತ್ತೆ ಅಂದರೆ, ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತದೆ. ನಿತ್ಯ ಕರ್ಮಗಳಲ್ಲ, ನೈಮಿತ್ತಿಕ ಕರ್ಮಗಳು, ಹಬ್ಬಗಳು, ಹಾಡಿಗಳು ಇವೆಲ್ಲ ಕೂಡ ಸ್ವಲ್ಪ ಇದರಲ್ಲಿ ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಯಾತ್ರೆ ಮಾಡ್ಕೊತಾ ಇರಬೇಕು ಅಂತಂದರೆ, ಈ ಮನೆಗೆ ಹಬ್ಬ ಇದ್ದರೆ ಹೆಂಗೆ ಮಾಡಲಿಕ್ಕಾಗುತ್ತೆ, ಕಷ್ಟ ಅಲ್ವಾ. ಅದಕ್ಕೇನು ಮಾಡ್ತಿದ್ರು, ಒಂದು ರೂಲ್ ಮಾಡಿದರು. ಹಬ್ಬಗಳು ಎಕ್ಸ್ಕ್ಲೂಡ್ ಅಂತ. ಅದು ಹಬ್ಬ ಮಾಡಬೇಕು ಅಂತಿಲ್ಲ, ಹಬ್ಬಕ್ಕಿಂತಲೂ ಮೊದಲು ಇದು ಮಾಡಬೇಕು ಅಂತಿತ್ತು, ಅಮೆಂಡ್ಮೆಂಟ್ ಆಯಿತು. ಅದೇ ಆಮೇಲೆ ಮಂತ್ರ ನಂದು ಏನಾಯಿತು, ಹಬ್ಬಗಳು ಮಾಡೋದು ಬೇಕಾಗಿಲ್ಲಂತೆ, ದಾನ ಧರ್ಮಗಳು ಮಾಡಿಲ್ಲ, ಪಕ್ಕಕ್ಕೆ ಇಟ್ಬಿಟ್ರು. ಆ ದಾನ ಧರ್ಮಗಳು ಕೇವಲ ಸತ್ತಾಗ 11ನೇ ದಿನ ವೈಕುಂಠ ಸಮಾರಾಧನೆ ಮಾಡ್ತಾರೆ. ಇನ್ನು ಕೊನೆಗೆ 1 ವರ್ಷಾಬ್ದಿಕ ಅಂತ ಮಾಡ್ತಾರಲ್ವ, ಆಗ ವೈಕುಂಠ ಸಮಾರಾಧನೆ ಮೇಲೆ ಆವಾಗ ಮಾಡ್ತಾರೆ. ಇಷ್ಟೇ 2 ಸಲ ಮಾಡೋದು. ಮಧ್ಯದಲ್ಲಿ ದಾನ ಇಲ್ಲವೇ ಇಲ್ಲ. ಮಾಸಿಕಗಳಲ್ಲಿ ಕೂಡ ಮಾಡಬೇಕು, ಅವರವರ ಇಚ್ಛೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮಾಡೋರು ಇದ್ದಾರೆ, ಈ ಪೂರ್ತಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಮೆಜಾರಿಟಿ ಇದರ ಪ್ರಜ್ಞೆ ಇಲ್ಲ. ಏನಾಯಿತು, ಯಾವಾಗ ಇದನ್ನು ಮಾಡಬೇಕು ಅಂತ ಇದಕ್ಕೆ ಒತ್ತು ಕೊಟ್ಟು ಹೇಳಿದ್ರು, ಇದನ್ನು ಮರೆತುಬಿಟ್ಟು ಇಲ್ಲ ಏನು ಪೂಜೆಗಳು ಮಾಡಬಾರ್ದು, ಏನು ಪುರಸ್ಕಾರ ಮಾಡಬಾರ್ದು, ಅಸಲು ಕರ್ಮ ಮಾಡಿದವನು ಮಾಡಬಾರ್ದು. ಆ್ಯಕ್ಚುಲಿ ಈ ಕರ್ಮ ಮಾಡಿದವ್ರು ಅಂತಲ್ಲ, ಅವರು ಗೋತ್ರದವ್ರು ಯಾರೂ ಮಾಡ್ತಾಯಿಲ್ಲ. ಈಗ ನಮ್ಮ ಅಣ್ಣ ಹೋಗಿದ್ದಾನೆ, ನಮ್ಮ ಗೋತ್ರದವ್ರು ಮಾಡೋಕ್ಕಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಇವರು ಎಲ್ಲೆಲ್ಲೇ ಒಂದು ಇರ್ತದಲ್ಲ, ಅವ್ರು ಯಾರೂ ಮಾಡ್ತಾಯಿಲ್ಲ. ಯಾಕಂದರೆ ಅವ್ರು ಹೋಗಿದ್ದಾರೆ, ನಾವು ಮಾಡಲ್ಲ. ಮಾಡಬಾರ್ದು ಯಾರು ಮಾಡಬಾರ್ದು ಅಂತ ಹೇಳಿಲ್ಲ, ಮಾಡಬೇಕಾದ್ದು ಏನು ಅಂತ ಹೇಳಿದರು. ಮಾಡಬೇಕಾದ್ದು ಮಾಡ್ತಾ ಇಲ್ಲ, ಮಾಡಬಾರ್ದು ಬಿಟ್ಟುಬಿಟ್ಟಿದ್ದಾರೆ. ಇದು ಇವಾಗಾಗಿರೋದು. ಈ ಕನ್ವರ್ಷನ್ ಪ್ರಾಸೆಸ್ಸಲ್ಲಿ ಮಗ ಆದವನು ಅಥವಾ ಮಗಸ್ಥಾನದಲ್ಲಿ ಯಾರು ಇರ್ತಾರೋ ಅವರೇನು ಮಾಡ್ತಾನೆ, ಶ್ರದ್ಧೆಯಿಂದ ದಾನ ಮಾಡಬೇಕು. 1 ವರ್ಷದ ದಿನ ನನ್ನ ಹಿತವನ್ನು ಬಯಸಿದ್ದಾನೆ, ಯುವತನ ಹಿತನವನ್ನು ನಾನು ಬಯಸಬೇಕು ಅಂತ ಹೇಳಿ ತಂದೆ, ತಾಯಿ ಅಥವಾ ಗೆಳೆಯ ಬಂದು, ಅನಾಥ ಪ್ರೇತ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು ಬರ್ತದೆ. ಅಯ್ಯೋ ಆತ ನನಗೆ ತುಂಬ ಒಳ್ಳೇದು ಮಾಡಿದ್ದಾನೆ, ಆತಗೋಸ್ಕರ ನಾನು ಇದು ಮಗನಾಗಿ ನಾನು ಮಾಡ್ತೇನೆ ಅಂತ ಹೇಳಿ ದಾನವನ್ನು ಮಾಡಬೇಕಾಗ್ತದೆ. ದಾನದಲ್ಲಿ ಮತ್ತೆ ನಿಮಗೆ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಭಗವದ್ಗೀತೆಯಲ್ಲೇ ಬರುತ್ತೆ. ಸಾತ್ವಿಕ ದಾನವೇ ಮಾಡಬೇಕು, ಅಂದರೆ ಎಲಿಜಿಬಲ್ ಪರ್ಸನ್ಗೆ ಕೊಡಬೇಕು. ಕಾಟಾಚಾರ್ಯಕ್ಕೆ ಇವತ್ತು ಚಪ್ಪಲಿ ಕೊಟ್ಟರೆ ಯಾರು ತೊಗೊಳ್ಳೋದಿಲ್ಲ, ಬಾಂಡ್ಲಿ ಕೊಟ್ಟರೆ ಯಾರು ತೊಗೊಳ್ಳೋದಿಲ್ಲ, ಎಣ್ಣೆ ಕೊಟ್ಟರೆ ತೊಗೊಂಡೋದು ಅಂತೇಳಿ ಯಾವುದೋ ಒಂದು ಎನ್ಯುವಲಪ್ಪಲ್ಲಿ ಸಾಕು ಸಾಲಾರ್ದೊಂದು ಯಾವುದೋ ಒಂದು 100 ರೂಪೀಸು 200 ರೂಪೀಸ್ ಇಟ್ಟು ಏನೋ ಮಾಡಿಬಿಟ್ಟಿವಪ್ಪ ಸಮಾಜಕ್ಕೋಸ್ಕರ, ಬಾಹ್ಯವಾಗಿ ಮಾಡಿಬಿಟ್ಟಿವಿ ಅಂತ ಕೊಟ್ಬಿಡೋದಲ್ಲ. ಇದು ಅಂತರಂಗದಲ್ಲಿ ಆತ ನಮಗೋಸ್ಕರ ಇಷ್ಟು ಕಳಿಸಿದ್ದಾನೆ, ಆ ದುಡ್ಡನ್ನು ಹಾಗೇ ಬ್ಯಾಂಕಲ್ಲಿಟ್ಟು ಹಾಳು ಮಾಡದೆ ಸ್ವಲ್ಪ ಆತನ ಹಿತಕ್ಕೆ ಕೂಡ ಬಳಸೋಣ.
ಎಚ್ಚರ ಇದ್ದರೆ ಆ ಯಜಮಾನನೇ 6 ತಿಂಗಳ ಮುಂಚೆ ಗೊತ್ತಾಗ್ತದೆ, ಆತ ದಾನಗಳು ಮಾಡಿಕೊಳ್ತಾನೆ. ಆತಗೆ ಗೊತ್ತಾಗಲಿಲ್ಲ, ಯಾಕಂದರೆ 6 ತಿಂಗಳ ಮುಂಚೆ ಗೊತ್ತಾಗಲಿಲ್ಲ, ಯಾಕಂದರೆ ಆರೋಗ್ಯ ಸಹಕಾರ ಮಾಡಿಲ್ಲ. ಆವಾಗ ಏನು ಮಾಡಬೇಕು? ಆ ಕೆಲಸ ಮಗ ಮಾಡಬೇಕು. ಇದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ. ತಂದೆಯ ಅಟ್ಯಾಚ್ಮೆಂಟು, ತಂದೆ ನನಗೋಸ್ಕರ ತನ್ನ ಜೀವನವನ್ನೆಲ್ಲ ಪಟ್ಟಿದ್ದಾನೆ ಅಂತ ಯಾರು ಅಂತರಂಗದಲ್ಲಿ ಚಿಂತನೆ ಮಾಡ್ತಾರೋ ಅವರು ಶ್ರದ್ಧೆಯಾಗಿ ಮಾಡ್ತಾರೆ. ಯಾರು ಆ ರೀತಿ ಇಲ್ಲವೋ, ಕೇವಲ ಪುರೋಹಿತರು ಹೇಳಿದ್ದು ಅಂತ ಒತ್ತಾಯಕ್ಕೆ ಮಾಡ್ತಾರೋ ಅದು ಕೂಡ ಪರವಾಗಿಲ್ಲ. ಯಾಕಂದರೆ ಇದು ಹೇಳುತ್ತಲ್ವ ಉಪನಿಷತ್ತು, ಶ್ರದ್ಧೆಯಾ ಧ್ಯೇಯಂ ಅಶ್ರದ್ಧೆಯಾ ಧ್ಯೇಯಂ. ಶ್ರದ್ಧೆಯಿಂದ ದಾನ ಮಾಡಪ್ಪ, ಶ್ರದ್ಧೆ ಇಲ್ಲ ಬಿಡು, ಅಶ್ರದ್ಧೆಯಿಂದಾದರೂ ದಾನ ಮಾಡು. ಯಾಕೆಂತಂದರೆ ಅನುಕೂಲ ಆಗ್ತದೆ. ಶ್ರದ್ಧೆ ಇಲ್ಲ ಆದರೂ ಕಾರ್ಯ ಅಂತೂ ಮಾಡಿದೆಯಲ್ಲ, ಪುಣ್ಯ ಅಂತೂ ಬರುತ್ತೆ. ಹೀಗೆ ದಾನ ಮಾಡಿ ಆ ದಾನ ಮಾಡಿದಂಥ ಹಣ ಏನಾಗುತ್ತೆ ನಿಮಗೆ ಜಾತಕದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಜಾತಕ ಅಂದರೆ ಪ್ರೋಗ್ರೆಸ್ ರಿಪೋರ್ಟ್ ತಾನೆ. ನಾವು ಈ ಭಗವಂತ ಕೊನೆಗೆ ಹೋಗೋ ಕಾಲಕ್ಕೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಾನೆ. ನೋಡಪ್ಪ ನಿನ್ನ ಪರ್ಫಾರ್ಮೆನ್ಸ್ ಎಷ್ಟು, ಹಿಂದಿನ ಜನ್ಮದಲ್ಲಿ ಈ ಥರ ಮಾಡಿಕೊಂಡಿದೆ, ಇಷ್ಟು ಪುಣ್ಯ ಇದೆ, ಇಷ್ಟು ಪಾಪ ಇದೆ. ಈ ಡಾಟಾಬೇಸ್ ಇದರಲ್ಲಿ 2ನೇ ಮನೆ, ನಾವು ಹಿಂದೆ ಏನೇನು ಪುಣ್ಯವನ್ನು ಮಾಡಿದ್ದೇವೋ ಅದು ಈ ಜನ್ಮದಲ್ಲಿ ನನಗೆ ಫೇವರಬಲ್, ಅನುಕೂಲವಾಗಿ ಬರುತ್ತೆ. ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಮನೆ ಕಟ್ಟಬೇಕು, ನಾನು ಒಳ್ಳೆಯ ಚಿಂತನೆಯನ್ನೇ ಮಾಡಬೇಕು, ಇದೆಲ್ಲ ಬರುತ್ತೆ. ಇದು ಯಾವಾಗ ಕನ್ವರ್ಟ್ ಮಾಡಿದ್ದರೆ, ಕನ್ವರ್ಷನ್ ಮಾಡಿದ್ರೆ ಹೆಂಗೆ ಬರುತ್ತೆ? ನಾನು ಅಮೆರಿಕಾಗೆ ಹೋಗಬೇಕಾದ್ರೆ ಡಾಲರ್ ಕನ್ವರ್ಟ್ ಮಾಡ್ತೇನೆ. ಅಮೆರಿಕಾಗೆ ಹೋಗಿಲ್ಲ ಅಂದರೆ ನಾನು ಅವಶ್ಯಕತೆ ಇಲ್ಲ. ನಾನು ಭೂಮಿ ಮೇಲೆ ಇದ್ಬಿಡ್ತೀನ, ಇದೇ ಶರೀರದಲ್ಲಿ ಇದ್ಬಿಡ್ತೀನ? ಖಂಡಿತ ಹೋಗಬೇಕಾಗತ್ತೆ. ಶರೀರ ಸಹಕಾರ ಮಾಡದೇ ಇದ್ರೂ, ಅಪಮೃತ್ಯು ಬಂದ್ರೂ ವಯಸ್ಸಾದ ಮೇಲಾಗಲಿ ಈ ದೇಹವನ್ನು ಬಿಟ್ಟು ಪ್ರಯಾಣ ಮಾಡಲೇಬೇಕಾಗ್ತದೆ. ಸೊ ಆದರೆ ಇಷ್ಟು ದಿನ ನಾ ಈ ಶರೀರದಿಂದ ಕಷ್ಟಪಟ್ಟು ಎಲ್ಲ ಸುಖಗಳನ್ನು ತ್ಯಾಗ ಮಾಡಿದಂಥ ಹಣವನ್ನು ಮತ್ತು ಬರೋ ಜನ್ಮಕ್ಕೆ ತೊಗೊಂಡು ಹೋಗ್ಬೇಕಲ್ಲ, ಇಲ್ಲಾಂದರೆ ಏನಾಗಬೇಕು, ಅಲ್ಲಿ ಬಡತನವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಬಹಳಷ್ಟು ಜನ ಏನು ಮಾಡ್ತಾರೆ, ದಾನ ಧರ್ಮಾದಿಗಳು ಮಾಡಿಕೊಳ್ಳೋ ಒಂದು ಮೂಲ ಉದ್ದೇಶ ಏನಂತಂದರೆ, ಒಂದು ಸಾಮಾಜಿಕವಾದಂಥ ಒಂದು ಕಾಂಟ್ರಿಬ್ಯೂಷನ್, 2ನೇದು ಆ ಹಣ ಪುಣ್ಯ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಳ್ಬೇಕು. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತಿದೆ. ಸಾತ್ವಿಕ ದಾನ ಅಂದರೆ ಎಲಿಜಿಬಲ್ ಪರ್ಸನ್ಸ್ ಕೊಡೋದು. ಎಲಿಜಿಬಲ್ ಪರ್ಸನ್ ಅಂದರೆ ಅವನಿಗೆ ಅವಶ್ಯಕತೆ ಇರಬೇಕು. ಯಾರಿಗೆ ಏನು ಅವಶ್ಯಕತೆ ಇದೆ ಅದು ಅವನಿಗೆ ದಾನ ಮಾಡಿದರೆ ಆ ಹಣ ನಿಮಗೆ ಪುಣ್ಯದ ಅಕೌಂಟಲ್ಲಿ ಬಿಡುತ್ತೆ. ಅದನ್ನು ಸಾತ್ವಿಕ ದಾನ ಅಂತ. ರಾಜಸ ದಾನ ಅಂತಂದರೆ ಅವಶ್ಯಕತೆ ಇಲ್ಲದೇ ಇದ್ರೂ ನೀವು ದಾನ ಮಾಡಿದರೆ ಅದು ರಾಜಸ ದಾನ ಆಗ್ತದೆ. ಅದು ಬರೋ ಜನ್ಮದ ಅಕೌಂಟಲ್ಲಿ ಹೋಗಲ್ಲ, ಈ ಜನ್ಮದ ಅಕೌಂಟಿಗೆ ಬೀಳುತ್ತೆ. ಅದು ಪುಣ್ಯವೇ, ಈ ಜನ್ಮದ ಅಕೌಂಟೇ. ಅದಕ್ಕೆ ನೋಡಿ, ಯಾವುದನ್ನು ಮಠಗಳಿಗೆ, ಗುಡಿಗಳಿಗೆ ಯಾರಿಗಾನ ಬೇಕಾದಷ್ಟು ದೊಡ್ಡ ಡೊನೇಷನ್ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಅವರು ಪ್ರೆಸೆಂಟೆಡ್ ಬೈ, ಡೊನೇಟೆಡ್ ಬೈ ಅಂತಂತಾರೆ. ನೀವು ಬಂದಾಗೆಲ್ಲ ಪೂರ್ಣ ಕಲಶ ಕುಂಭವರ್ಗ ಸ್ವಾಗತವನ್ನು ಬಯಸ್ತಾರೆ. ನಿಮಗೆ ಬೇಕಾದಂಥ VIP ಎಲ್ಲ ಲಕ್ಸರೀಸು ಕೊಡ್ತಾರೆ. ನೀವು ತಿರುಪತಿಗೆ ಬೇಕಾದ್ರೆ 1 ಕೋಟಿ ರೂಪಾಯಿ ಕೊಡಿ, ವರ್ಷಕ್ಕೊಮ್ಮೆ ನಿಮಗೆ ದರ್ಶನ, ನಿಮಗೆ ಮಂತ್ರ ಸಹಿತವಾಗಿ ಅವರು ಪ್ರಧಾನ ಅರ್ಚಕರು ಬಂದು ನಿಮ್ಮ ಹತ್ರ ಪೂರ್ಣ ಕುಂಭ ಸ್ವಾಗತವನ್ನು ಬಯಸಿ, ಅದಿಲ್ಲ ಗೊತ್ತಿದೆಯೇ ಇಲ್ಲ, ಬಟ್ ಪ್ರಸಾದವಂತೂ ಕೊಡ್ತಾರೆ. ನಿಮಗೆ ಟ್ರೀಟ್ಮೆಂಟ್, VIP ಟ್ರೀಟ್ಮೆಂಟ್ ಇರುತ್ತೆ. ಆ ಪುಣ್ಯದ ಒಂದು ಅನುಭವ ಈ ಜನ್ಮದಲ್ಲೇ ಆಗೋಗುತ್ತೆ. ಡೊನೇಟೆಡ್ ಬೈ, ಪ್ರೆಸೆಂಟೆಡ್ ಬೈ, ನಿಮ್ಮನ್ನು ಹೊಗಳೋರೇನು, ನೀವು ಇಂದ್ರಾಂಶ ಸಂಭೂತರು, ಭಗವಂತ ಕೂಡ ಇಷ್ಟು ಸಹಾಯ ಮಾಡಲ್ಲ, ನೀವೇ ಮಾಡಿದವರು, ನಿಮ್ಮ ಎಲ್ಲ ದೊಡ್ಡ ಬೋರ್ಡ್ ಹಾಕಿಬಿಡ್ತಾರೆ. ಅಂದರೆ ಆ ಪುಣ್ಯ ಇಲ್ಲೇ ಕ್ರೆಡಿಟ್ ಆಗುತ್ತೆ. ಬಟ್ ಇಲ್ಲಿ ಕ್ರೆಡಿಟ್ ಆದರೆ ಉಪಯೋಗ ಏನು? ನಾನು ಬರೋ ಜನ್ಮದಲ್ಲಿ ತೊಗೊಂಡು ಹೋಗ್ಬೇಕಲ್ಲ. ನನಗೆ ಅಮೆರಿಕ ಹೋಗಬೇಕಾದ್ರೆ US ಡಾಲರ್ ಬೇಕು, ಮತ್ತೆ ಅಗೇನು ಇಂಡಿಯನ್ ರುಪಿ ಕೊಟ್ಟರೆ ನನಗೇನು ಉಪಯೋಗ? ಅದು ಇಲ್ಲೇ ಉಪಯೋಗಿಸ್ಬೇಕು. ಸೊ ಹಾಗೆ ರಾಜಸ ದಾನದಿಂದ ಪುಣ್ಯ ಸಿಗತ್ತೆ. ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ. ಈ ಜನ್ಮದಲ್ಲಿ ಅನುಭವಿಸಿದ್ರೆ ಇಲ್ಲದೇ ಇಲ್ಲ. ಇನ್ನು ತಾಮಸ ದಾನ, ಅವಶ್ಯಕತೆ ಇಲ್ಲದೇ ಇದ್ದರೂ ತುಂಬ ಗೋಳಾಡಿಸಿ ಕೊಡೋದನ್ನು ತಾಮಸ ದಾನ ಅಂತಾರೆ. ಇದಕ್ಕೆ ಇಲ್ಲಿ ಕ್ರೆಡಿಟು ಇಲ್ಲ, ಅಲ್ಲಿ ಕ್ರೆಡಿಟು ಇಲ್ಲ. ಸುಮ್ಮನೆ ದುಡ್ಡು ವ್ಯಸ್ತ ಆಯಿತು. ದುಡ್ಡಿಗೆ 3 ಗುಣ ಇರುತ್ತೆ. ಒಂದು ದಾನ, ಇಲ್ಲದ್ರೆ ಭೋಗ, 3ನೇದು ನಾಶ. ದಾನ ಮಾಡಿದರೆ ಕನ್ವರ್ಟ್ ಆಗ್ತದೆ, ಇಲ್ಲ ಭೋಗ ಅಂದರೆ ನೀವು ಅನುಭವಿಸ್ಬೇಕು. ರಾಜಸ ದಾನ ಮಾಡಿದ್ರೆ ಭೋಗವನ್ನು ಅನುಭವಿಸ್ತೀರಿ. ಇನ್ನು ತಾಮಸ ದಾನ ಮಾಡಿದ್ರೆ ನಾಶ. ಎರಡೂ ಉಪಯೋಗ ಇಲ್ಲ. ನಾನು ತಿನ್ನಲಿಲ್ಲ, ಇನ್ನೊಬ್ಬರಿಗೆ ಕೊಳ್ಳಿಲ್ಲ ಅಂದರೆ ಏನಾಗ್ತದೆ? ನಾಶ ಆಗ್ತದೆ. ಸುಮ್ಮನೆ ಕರೆನ್ಸಿ ಒಂದು ನಂಬರ್ ನಿಮಗೆ ಡಿಜಿಟಲ್ ಫಾರ್ಮಲ್ಲಿ ಇರುತ್ತೆ. ನೀವು ಆನ್ಲೈನ್ ಬ್ಯಾಂಕಿಂಗ್ ಹೊಡೆದ್ರೆ ನಿಮಗೆ ದುಡ್ಡು ನೋಡ್ಕೊತ ಸಂತೋಷ ಪಡಬೇಕು. ಅದು ನಿಮಗೂ ಉಪಯೋಗ ಇಲ್ಲ, ಅವ್ರಿಗೂ ಉಪಯೋಗ ಇಲ್ಲ. ಸತ್ತ ನಂತರ ಮಕ್ಕಳು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತಾರೆ. ಯಾಕಂದರೆ ಕಷ್ಟಪಡದೆ ಬಂದಂಥ ಹಣ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದು ಅಥವಾ ಕೂಟಿಡೋದು, ಇದೆರಡೇ ಆಗ್ತದೆ. ಸೊ ಹಾಗೆ ಇಲ್ಲಿ ಕಾಂಟ್ರಾಸ್ಟ್ ಏನಂತಂದರೆ, ಯಾವುದೇ ಆಗಲಿ, ಲೌಕಿಕ ಆಗಲಿ ಆಧ್ಯಾತ್ಮಿಕ ಆಗಲಿ,
ಏನೇ ಮಾಡಲಿ ಅದರದ್ದು ನಮ್ಮ ಏನು ಔಟ್ಕಮ್ ಇರುತ್ತೆ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ಅರಿವನ್ನು ಭಗವಂತ ನಮಗೆ ಕೊಡ್ತಾನೆ. ಇಲ್ಲಿ ಭಗವಂತ ಕೊಡೋ ಎಚ್ಚರ ಏನಂತಂದರೆ, ನೀವು ಏಜ್ ಆಗೋಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಯಾವುದೋ ಕಿಂಚಿತ್ ಸ್ವಲ್ಪ ಆದರೂ ಕಲ್ತ್ಕೊತಾ ಇದ್ದರೆ ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟುವಾಗಲೇ ಆ ಕಲ್ತುಕೊಂಡಂಥ ನೆಕ್ಸ್ಟ್ ಸ್ಟೆಪ್ ನಾವು ಹೋಗ್ತೇವೆ. ಒಂದು ಅಧ್ಯಾಯವನ್ನು ಕಲ್ತೀವಿ ಅಂದ್ಕೊಂಡು ನೆಕ್ಸ್ಟ್ ಜನ್ಮದಲ್ಲಿ 2ನೇ ಅಧ್ಯಾಯಕ್ಕೆ ಹೋಗ್ಬೋದು. ಇದು ಎಕ್ಸಾಂಪಲ್ಗಷ್ಟೇ. ಸೊ ಆದರೆ ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ ಅಂತಂಬುದು ಭಗವಂತನ ಸ್ಟೇಟ್ಮೆಂಟ್. ಸೊ ಇದು ತುಂಬ ಭಗವಂತ ನಮಗೆ ಕೊಡುವಂಥ ಎಚ್ಚರ. ಹಾಗಾಗಿ ನಾವು ಈ ಜನ್ಮದಲ್ಲಿ ಏನೇ ಮಾಡಲಿ, ಆಧ್ಯಾತ್ಮಿಕ ಆಗಲಿ ಲೌಕಿಕ ಆಗಲಿ ಯಾವುದೇ ಮಾಡಿಕೊಂಡ್ರೂ ಕೂಡ ನಮ್ಮ ಫ್ಯೂಚರ್ ನೆಕ್ಸ್ಟ್ ಬರ್ತಲ್ಲಿ ನಾವು ಇದ್ದೇವೆ, ಅದಕ್ಕೆ ಅನುಭವಿಸೋ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಏನು ಉಪಯೋಗ ಆಗ್ತದೆ? ಎಲ್ಲ ಇದು ಕೂಡ ಉಪಯೋಗ ಇಲ್ಲದೆ ಆಗ್ತದೆ ಅಂತಂಬುದನ್ನು ಇವತ್ತು ಹೇಳಿದ್ವಿ. ಸೊ ಈ ಪಾಠ ಇಲ್ಲಿಗೆ ಸಮಯಾತೀತ ಆಗಿದೆ. ಸೊ ಇವತ್ತಿನ ಪಾಠ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರದೊಂದಿಗೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.